ಏನು? ಆತನನ್ನು ಆರಾಧಿಸುವುದಕ್ಕಾಗಿ. ಹಲ್ಲೆಲೂಯ. ಕರ್ತನನ್ನು ಸ್ತುತಿಸಿ ಕೊಂಡಾಡೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ ಅಲ್ವಾ? ಹೌದಾ ಅಲ್ವಾ? ಎಸ್ ಆರ್ ನೋ? ಆದ್ದರಿಂದ ಕರ್ತನನ್ನು ಸೇರಿ ನಾವು ಕೊಂಡಾಡೋಣ. ಈ ಸಾಂಗಿಗೆ ಹೇಳ್ತದೆ, ಮೊದಲ ಸಾಂಗ್, ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಇಂದು. ಅದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡಿದೆ. ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಇಂದು. ನೂರ 46ನೇ ಕೀರ್ತನೆಯಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ, ಯೆಹೋವನಿಗೆ ಸ್ತೋತ್ರ ನನ್ನ ಮನವೇ, ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲೊಬ್ಬ ಕೀರ್ತನೆಗಾರ ಹೇಳುವಂಥ ಮಾತು ಬಹಳ ಒಂದು ಅದ್ಭುತವಾದ ಮಾತು. ಎರಡು ಸಂಗತಿ ಹೇಳ್ತಾ ಇದ್ದಾನೆ. ಒಂದು, ಎಲ್ಲಿಯವರೆಗೆ ಸ್ತುತಿಸ್ತಾನಂದರೆ ಅವನು ಪ್ರಾಣ ಇರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಎರಡನೇದಾಗಿ, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಈಗ ಈ ಎರಡು ಮಾತು, ಪ್ರಾಣ ಇರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಯಾರು ಯಾರಿಗೆ ಹೇಳಿದ ಮಾತಿದು? ಯಾರು ಯಾರಿಗೆ ಹೇಳಿದ ಮಾತು? ಕೀರ್ತನೆಗಾರ ತನ್ನ ಮನಸ್ಸಿಗೆ ಹೇಳೋದು, ನನ್ನ ಮನವೇ ಯೆಹೋವನನ್ನು ಸ್ತುತಿಸುವಂತ ಹೇಳೋದು. ಆ ನಂತರ ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಒಂದು ಕಡೆ ಸ್ತುತಿಸು ಅಂತ ಹೇಳ್ತಾ ಇದ್ದಾನೆ, ಇನ್ನೊಂದು ಕಡೆ ಪ್ರಾಣ ಇರುವವರೆಗೂ ಕೂಡ ಸ್ತುತಿಸ್ತೇನೆ ಮತ್ತು ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡ್ತೇನೆ ಎಂಬುದಾಗಿ. ಆ ಒಂದು ಕೃಪಾ ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ನನಗೆ ನಿಮಗೆ ಒದಗಿದೆ ಅಲ್ವಾ? ನಾವು ನಮ್ಮ ಮನಸ್ಸಿಗೆ ಮನಸ್ಸೇ ಸ್ತುತಿಸು ಮತ್ತು ಕೇಳು, ಪ್ರಾಣವಿರುವವರೆಗೂ ಮತ್ತು ಜೀವಮಾನವೆಲ್ಲ ನನ್ನ ದೇವರನ್ನು ನಾನು ಕೊಂಡಾಡ್ತೇನೆ ಅಂತ ಮೈಂಡಿಗೆ ಹೇಳ್ಬೇಕು. ಯಾಕಂದರೆ ಸಮಸ್ಯೆ ಮೈಂಡಲ್ಲಿ ಬನ್ನಿ ಮುಂದೆ ಬನ್ನಿ, ಮೈಂಡಲ್ಲಿ ಬರುವಂಥ ಸಮಸ್ಯೆ ಅಲ್ವಾ? ಸಮಸ್ಯೆ ಆಗುವುದೇ ಮೈಂಡಲ್ಲಿ. ಅದರಿಂದ ಮನಸ್ಸಿಗೆ ಹೇಳೋಣ, ಮನಸ್ಸೇ ನಾನು ನನ್ನ ದೇವರನ್ನು ಕೊಂಡಾಡುವುದಕ್ಕಾಗಿ ಬಂದಿದ್ದೇನೆ, ಚಂಚಲಗೊಳ್ಳಬೇಡ, ಡಿಸ್ಟರ್ಬ್ ಆಗಬೇಡ, ನನ್ನೊಂದಿಗೆ ಸಹಕರಿಸು. ಹೇಳಿ, ನನ್ನೊಂದಿಗೆ ಸಹಕರಿಸು. ಪೂರ್ಣವಾಗಿ ಹೇಳು, ನಾನು ಹೇಳಿದಾಗೆ ಹೇಳಿ. ನನ್ನ ಮನಸ್ಸೇ ಕೇಳು, ನಾನು ಜೀವ ಸ್ವರೂಪನಾದ ತಂದೆಯನ್ನು ಯೇಸು ಕ್ರಿಸ್ತನ ಮೂಲಕ ಸ್ತುತಿಸಿ ಆರಾಧಿಸುವುದಕ್ಕಾಗಿ ಬಂದಿದ್ದೇನೆ. ನನ್ನೊಡನೆ ಸ್ಪಂದಿಸು. ನಾವು ಏಕಾಗ್ರತೆಯೊಂದಿಗೆ ಸ್ತುತಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೊಡ್ಡ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ಘನಪಡಿಸೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯ. ಈ ಸಾಂಗಿಗೆ ಹೇಳ್ತದೆ, ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ. Come on everyone. Hallelujah. ಎಂಜಾಯ್ ಮಾಡುವ ಇವತ್ತಾಯ್ತಾ? ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಬೇಕಂತೆ. ಆರ್ ಯು ರೆಡಿ? ಕರ್ತನಲ್ಲಿ ಸಂತೋಷಕ್ಕಾಗಿ ಸಿದ್ಧವಾಗಿದ್ದೀರಾ? ಐ ಆಮ್ ರೆಡಿ. ಆರ್ ಯು ರೆಡಿ? ಹಲೋ, ಒಂದು ನಿಮಿಷ. ಎಲ್ಲರೂ ಸಿದ್ಧವಾಗಿದ್ದೀರಾ? ಸ್ವಲ್ಪ ನಗುಮುಖ ಇರಲಿ. ಹಲ್ಲೆಲೂಯಾ. ಒಂದು ಸಾಂಗ್ ಹೀಗೆ ಹೇಳ್ತದೆ, ಚಿಂತೆ ದುಃಖ ಕ್ರೈಸ್ತ ನಿನಗೆತಕ್ಕೆ, ನಿನ್ನ ಕಾಯುವ ದೇವರು ಇರುವನಲ್ಲವೇ. ಸಮಥಿಂಗ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಿಂತೆ ದುಃಖವನ್ನೆಲ್ಲ ಬದಿಗೆ ಹಾಕಿ ಬಿಡೋಣ. ಹಲ್ಲೆಲೂಯಾ. ನನಗೆ ನಿಮಗೆ ಬಿಡುಗಡೆ ಕೊಟ್ಟಂಥ ಕರ್ತನನ್ನು ನಾವು ಸಂತೋಷಪೂರ್ವಕವಾಗಿ ಆರಾಧಿಸೋಣ. ರೆಡಿ ಇದ್ದೀರಾ? ಸಿದ್ಧವಿದ್ದೀರಾ? ಎಲ್ಲ ಮರೆತು ಬಿಡ್ರಿ, ಎಲ್ಲ ಬದಿಗಾಗಿ. ಮನಸ್ಸೇ ಕ್ಲೀನ್ ಆಗು. ಡಿಲೇಟ್ ಆಗುವ ಸಂಗತಿ ಡಿಲೇಟ್ ಆಗಲಿ. ಫಿಲ್ ಆಗುವಂಥ
ಡೌನ್ಲೋಡ್ ಆಗುವಂಥ ಸಂಗತಿ ಡೌನ್ಲೋಡ್ ಆಗಲಿ. ಹಲ್ಲೆಲೂಯಾ, ಜೀಸಸ್ ನೇಮ್. ಪರಿಶುದ್ಧಾತ್ಮ ನಿನ್ನ ಕಂಟ್ರೋಲ್ಗೆ ನಾವು ಒಳಪಡಿಸ್ತೇವೆ. ಈಗ ಸ್ವಾಮಿ ಸ್ವಲ್ಪ ಹೊತ್ತು ಕರ್ತನೆ ನಾವು ಆತ್ಮ ಪರವಶರಾಗಿ ನಿನ್ನನ್ನು ಸ್ತುತಿಸುವಂತೆ ನಮ್ಮನ್ನು ನಿನ್ನ ಕಂಟ್ರೋಲಲ್ಲಿ ತೆಗೆದುಕೊಂಡು ನಡೆಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಕಮ್ ಆನ್, ಮ್ಯೂಸಿಕ್ ಸ್ಟಾರ್ಟ್. ಚಪ್ಪಾಳೆ ಸ್ಟಾರ್ಟ್. ಎಲ್ಲ ಕೈಗಳು ಎಸ್ 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 ಎಸ್. ಜೋರಾಗಿ ಚಪ್ಪಾಳೆ. ಯಾ 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 ಯಾ. ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಇನ್ನೊಮ್ಮೆ ಹೇಳೋಣ, ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಗಗನದಿ ಹಾರುವ ಹಕ್ಕಿಗಳ, ನೀರಿನಲ್ಲಿ ಓಡುವ ಮೀನುಗಳ, ಗಗನದಿ ಹಾರುವ ಹಕ್ಕಿಗಳ, ನೀರಿನಲ್ಲಿ ಓಡುವ ಮೀನುಗಳ, ಕಾಡಿನಲ್ಲಿ ಆಡುವ ಪ್ರಾಣಿಗಳ, ಕಾಡಿನಲ್ಲಿ ಆಡುವ ಪ್ರಾಣಿಗಳ ಸೃಷ್ಟಿಸಿದ ದೇವರಿಗೆ ಜಯ ಹೇಳುವ. ಹಲ್ಲೆಲೂಯಾ ಹಲ್ಲೆಲೂಯಾ. ಕಮ್ ಆನ್. ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಹೇಳೋಣ, ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಹಗಲನ್ನು ಬೆಳಗುವ ಸೂರ್ಯನ, ഇരുളಲಿ ಕವಿಯುವ ಚಂದ್ರನ, ಹಗಲನ್ನು ಬೆಳಗುವ ಸೂರ್ಯನ, ഇരുಳಲಿ ಕವಿಯುವ ಚಂದ್ರನ, ಅತಿಶಯ ಪರಾಕ್ರಮಿ ಮಾನವನ, ಅತಿಶಯ ಪರಾಕ್ರಮಿ ಮಾನವನ ಸೃಷ್ಟಿಸಿದ ದೇವರಿಗೆ ಜಯ ಹೇಳುವ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಇನ್ನೊಮ್ಮೆ ಹೇಳೋಣ, ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಕರ್ತನ ಸನ್ನಿಧಿಗೆ ಬಂದು. ಸ್ತುತಿಸೋಣ. ಈಗ ನಿಮ್ಮೆಲ್ಲರ ಸ್ವರ ಕೆಲಸ ಜೋರಾಗಿ. ಇನ್ನೊಮ್ಮೆ ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಆಗೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು. ಬೆಳಗುವ ಸೂರ್ಯನ, ഇരുಳಲಿ ಕವಿಯುವ ಚಂದ್ರನ, ಹಗಲನ್ನು ಬೆಳಗುವ ಸೂರ್ಯನ, ഇരുಳಲಿ ಕವಿಯುವ ಚಂದ್ರನ, ಅತಿಶಯ ಪರಾಕ್ರಮಿ ಮಾನವನ, ಅತಿಶಯ ಪರಾಕ್ರಮಿ ಮಾನವನ ಸೃಷ್ಟಿಸಿದ ದೇವರಿಗೆ ಜಯ ಹೇಳುವ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ
ಸನ್ನಿಧಿಗೆ ಬಂದು ಓ ಸ್ತುತಿಸೋಣ ಸ್ತುತಿಸೋಣ ನಾವೆಲ್ಲ ಒಂದಾಗಿ ಮಾಡೋಣ ಶಿರವನ್ನು ಕರ್ತನ ಸನ್ನಿಧಿಗೆ ಬಂದು ಕರ್ತನ ಸನ್ನಿಧಿಗೆ ಬಂದು ಕರ್ತನ ಸನ್ನಿಧಿಗೆ ಬಂದು ದೊಡ್ಡ ಚಪ್ಪಾಳೆ ತಟ್ಟಿ ದೇವರನ್ನು ಗಮನಿಸೋ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಸೃಷ್ಟಿಕರ್ತನೇ ನಿನಗೆ ಸ್ತೋತ್ರಪ್ಪ. ಓ ನಮ್ಮ ವಿಮೋಚಕನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಪರಿಪಾಲಕನೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇದು ಹೀಗೆ ಬರ್ತಿದೆ, ಜಯ ಕೊಡುವ ಎಂಬುದಾಗಿ. ಆಲ್ರೆಡಿ ದೇವರು ಕ್ರಿಸ್ತನಲ್ಲಿ ನಮಗೆ ಶಿಲುಬೆಯ ಮೂಲಕ ಜಯವನ್ನು ಕೊಟ್ಟಿರುವುದರಿಂದ ಜಯ ಕೊಟ್ಟ ದೇವರಿಗೆ ಎಂಬುದಾಗಿ ಹೇಳೋಣ. ನಮ್ಮ ಜೀವಿತದಲ್ಲಿ ದೊಡ್ಡ ಜಯವನ್ನು ದೇವರು ಕ್ರಿಸ್ತನ ಮೂಲಕ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸ್ಟಾರ್ಟ್. ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಇನ್ನೊಬ್ಬರು ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದ ಧ್ವನಿಯಿಂದ ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದ ಧ್ವನಿಯಿಂದ ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀಡಿದ ಯೇಸುರಾಜನಿಗೆ ಜೀವಿತಕ್ಕೂ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು ಹೆದರೆನು ಎಂದೆಂದಿಗೂ. ಕರ್ತನೇ ನನ್ನ ಬಲವು ಹೆದರೆನು ಎಂದೆಂದಿಗೂ. ಜಯ ನೀಡಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೀಡಿದ ಯೇಸುರಾಜನಿಗೆ ಎಂದಿಗೂ ಸ್ತೋತ್ರ. ಇನ್ನೊಮ್ಮೆ ಜಯ ನೀಡಿ ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಜೀವಿತಕ್ಕೂ ಸ್ತೋತ್ರ. ಅದ್ಭುತ ಕರ್ತನೇ ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ ಸರ್ವ ಸೃಷ್ಟಿಗೆ ನಾಯಕನೇ. ಶೂರನೇ ಜೀವಿಸುವ ರಕ್ಷಕನೇ. ಶೂರನೇ ಜೀವಿಸುವ ರಕ್ಷಕನೇ. ಜಯ ಕೊಟ್ಟ ದೇವರಿಗೆ ಗ್ಲೋರಿ. ಆಮೆನ್ 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 ಆಮೆನ್. ಜೀಸಸ್ 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 ಜೀಸಸ್. ಸ್ತೋತ್ರ 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 ಸ್ತೋತ್ರ. ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು ನನ್ನನ್ನು ಕಾಯುವನು. ನಂಬಿಗಸ್ತನು ನನ್ನನ್ನು ಕಾಯುವನು. ಪರಿಶುದ್ಧ ಆತ್ಮರಿಂದ ಅಭಿಷೇಕ ಮಾಡುವನು.
ಅಭಿಷೇಕ ಮಾಡಿದನು. ಜಯ ಕೊಟ್ಟ ದೇವರಿಗೆ ಸ್ತೋತ್ರ 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 ಸ್ತೋತ್ರ. ಇನ್ನೊಮ್ಮೆ ಮೇಲಿನ ಜಯ ಕೊಟ್ಟ ದೇವರಿಗೆ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ ಜಯ ಕೊಟ್ಟ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸುರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ದೊಡ್ಡ ಚಪ್ಪಾಳೆ ತಟ್ಟಿಕನ್ನ ಪಡಿಸೋಣ ನಮ್ಮ ಜಯಧ್ವಜವಾಗಿರುವಂಥ ಕರ್ತನ. ಎಲ್ಲರೂ ಕಮಾನ್ ಜೋರಾಗಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. Oh, we worship you, Lord Jesus, hallelujah. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. Thank you, Jesus. Praise you, Jesus. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ Hallelujah. Glory, 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 glory. Hallelujah. Hallelujah. ಇನ್ನೊಮ್ಮೆ ಹೇಳೋಣೆಲ್ಲರೂ Hallelujah. ಎಲ್ಲ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಥ್ಯಾಂಕ್ ಯು ಲಾರ್ಡ್. ಆತನು ನನ್ನ ಎಲ್ಲ ಅಪರಾಧಗಳ ಕ್ಷಮಿಸಿ ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಶ್ರೇಷ್ಠವರಗಳಿಂದ ನನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ಶ್ರೇಷ್ಠವರಗಳಿಂದ ನನ್ನ ಆಶೆಗಳನ್ನು ಪೂರ್ತಿಗೊಳಿಸಿ ನಡೆಸುವನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ಹಲ್ಲೆಲೂಯಾ. ಸಂತೋಷದಿಂದ ಆತನ ಆರಾಧಿಸೋಣ, ಕುಣಿಯುತ್ತಾ ಆತನನ್ನು ಆರಾಧಿಸೋಣ. ಕಮ್ ಆನ್. ಹಲ್ಲೆಲೂಯಾ. 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 ಗ್ಲೋರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊತ್ತಿಗೆ ಬರುವಂತೆ ಆಮೆನ್. ಯೌವನ ಬರಮಾಡುವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಸಿಂಗರಿಸುವನು.
ಬರುವಂತೆ ಯೌವನ ಬರಮಾಡುವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ಜ್ಞಾನವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸಿದನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸಿದನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸೋನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನಾಮವನ್ನು ಕೀರ್ತಿಸೋನೆ. ಜಾನೆಯು ಮಧ್ಯಾಹ್ನವು ಸಂಜೆಯು Glory, 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 Hallelujah, Hallelujah. ಈಗ ಸಭೆಯವರು ಸಾಲುದಿಲ್ಲ, ಜೋರಾಗಿ Amen. Hallelujah, Hallelujah. ಇನ್ನೊಮ್ಮೆ Hallelujah. ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ಥ್ಯಾಂಕ್ ಯು ಜೀಸಸ್. ಹದ್ದಿಗೆ ಬರುವಂತೆ ಆಮೆನ್ ಯೌವನ ಬರಮಾಡುವನು. ಗ್ಲೋರಿ ಗ್ಲೋರಿ. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸಿದನು. ನ್ಯಾಯವನ್ನು ಸ್ಥಾಪಿಸಿ ನಾಶದಿಂದ ತಪ್ಪಿಸಿ ಕೈ ಹಿಡಿದು ನನ್ನ ನಡೆಸಿದನು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವಿ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸುವೆ. Hallelujah, Hallelujah. Glory, 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 glory. Jesus, 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 Jesus. Hallelujah, Hallelujah. Holy, 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 Almighty, Almighty. Hallelujah, 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 Hallelujah. ಕೊನೆಯದಾಗಿ Hallelujah. ಎಲ್ಲ ಚಪ್ಪಲಿ ತರ. Come on, come on, come on. Jesus, 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 Jesus. Glory, 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 glory. Amen, 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 amen. Holy, holy. Hallelujah, hallelujah. Lavamamara sakala katoromo. Thank you, Jesus. Thank you, Lord. Thank you, Lord. ಸ್ವಾಮಿ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಆರಾಧನೆಗೆ ಯೋಗ್ಯನ ದೇವರೇ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಲಾರ್ಡ್.
ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾಡಿದಂಥ ಅದ್ಭುತ ಕಾರ್ಯಗಳು ಬಹಳ ವಿಶೇಷವಾಗಿದೆ. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾಡಿದಂಥ ಉಪಕಾರಗಳು ವಿಶೇಷವಾಗಿದೆ. ನಮ್ಮ ಒಡೆಯನೇ, ನಮ್ಮ ಸ್ಥಾಪಕನೇ, ನಮ್ಮ ಆಧಾರಕನೇ, ನಮ್ಮ ಕೋಟೆಯೇ, ನಮ್ಮ ದುರ್ಗವೇ, ನಿನ್ನನ್ನೇ ಆರಾಧಿಸ್ತೇವೆ. ನೀನೇ ನಮಗೆ ಸಮಸ್ತವು ಸ್ವಾಮಿ, ನೀನೇ ನಮಗೆ ಸರ್ವವೂ ಆಗಿದೆ ದೇವರೇ. ಎಂಥ ಒಂದು ಕೃಪಾ ಭಾಗ್ಯ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವಂಥ, ನಿನ್ನನ್ನು ಆರಾಧಿಸುವಂಥ, ನಿನಗೆ ಸ್ತೋತ್ರ ಸಲ್ಲಿಸುವಂಥ ಒಂದು ಭಾಗ್ಯಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸ್ತುತಿಸುವೆ ನಾನು. ಥ್ಯಾಂಕ್ ಯು ಜೀಸಸ್. ಭಜಿಸುವೆ ನಾನು, ನಮಿಸುವೆ ನಾನು. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು. ಸ್ತುತಿಸುವೆ ನಾನು. Yes, Father. Yes, Jesus. Yes, Holy Spirit. Hallelujah. Hallelujah. Glory. Hallelujah. Hallelujah. ನಮ್ಮ ಟೀಮ್ ಮತ್ತು ಜನರು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ನೀ ಮಾತ್ರ ಯೋಗ್ಯನು ಯೇಸುವೇ. 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 ಸ್ತುತಿಸುವೆ ನಾನು. Amen. 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 Yes, yes, Father. ಸ್ತುತಿಸುವೆ ನಾನು, ಭಜಿಸುವೆ ನಾನು, ನಮಿಸುವೆ ನಾನು ನಿನ್ನನ್ನೇ. Hallelujah. 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 ಯಜ್ಞದ ಕುರಿಯೇ, ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ಯೇಸುವೇ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ಯೇಸುವೇ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ನೀನೊಬ್ಬನೇ ಯೋಗ್ಯನು ಯೇಸುವೇ. ಯಜ್ಞದ ಕುರಿಯೇ, ಪಾಪ ಪರಿಹಾರಕನೇ, ಎಸ್ ನೀನೊಬ್ಬನೇ ಯೋಗ್ಯನು ಯೇಸುವೇ. ಸ್ತುತಿಸುವೆ ನಾನು. Amen. ಭಜಿಸುವೆ ನಾನು. Amen. ನಮಿಸುವೆ ನಾನು ನಿನ್ನನ್ನೇ. Shabba, Rabba. ಸ್ತುತಿಸುವೆ ನಾನು. Glory. ಭಜಿಸುವೆ ನಾನು. Father. ನಮಿಸುವೆ ನಾನು ನಿನ್ನನ್ನೇ.
ಮಂದೆ ವಿವರ ಕದರ ಮಂದೆ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಯೂದಾ ಕುಲ ಸಿಂಹವೇ ದಾವೀದನ ಅಂಕುರವೇ ಜಯವನ್ನು ಹೊಂದಿರುವೆ ನನ್ನೇಸುವೆ ಸ್ತುತಿಸುವೆ ಸ್ತುತಿಸುವೆ Glory, ನಮಿಸುವೆ glory, glory, ಸ್ತುತಿಸುವೆ Jesus. ಕೊನೆಯದಾಗಿ ಎಲ್ಲರೊಟ್ಟಿಗೆ ಹಲ್ಲೆಲೂಯಾ ಸಭೆಯವರ ಎಲ್ಲರ ಸ್ವರ ಕೇಳಿಸಲ್ಲ. ಓ ಹೋ 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 ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you for your holy presence, oh God. ನಿನ್ನ ನಾಮವನ್ನು ಉನ್ನತಿಗೆ ಏರಿಸ್ತೇವೆ ಸ್ವಾಮಿ, ಉನ್ನತಿಗೆ ಯೋಗ್ಯವಾದ ನಾಮ. ಹಲ್ಲೆಲೂಯಾ ಹಲ್ಲೆಲೂಯಾ ಜೀಸಸ್ 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 ಸ್ತುತಿಸುವೆ ವರ ಹೌದಾತಾನೆ ರಕ್ಷಕನು ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತುತ್ತ ಕೊನೆಯದಾಗಿ ಎಲ್ಲ ಕೈಗಳು ಪರಲೋಕದ ಕಡೆ ತಲುಪಿ ಆತನೊಬ್ಬನೇ ಮಹಿಮೆಗೆ ಯೋಗ್ಯನಾದ ದೇವರು. ಶಮರಭ ಶಮರಭ ಇಂಗ್ಲಿಷ್ ಕೋರಸ್ ಎಲ್ಲ ಕೈಗಳು ಪರಲೋಕದ ಕಡೆ ತಲುಪಿ ಎರಡು ಕೈಗಳು ಆತ್ಮನ ಬಲಪಡಿಸೋಣ. Yes, Father, how great thou art, how great thou art, saints my soul, my Savior. Konedagal thou great thou art, how great thou art, how great thou art. Oh, thank you for your holy presence, oh God. Thank you, Jesus. ದೇವರಾತ್ಮಲ್ಲಿ ಹೇಳ್ತಾ ಇದ್ದಾನೆ, ಮಕ್ಕಳೇ ನೀವು ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತಾ ಇದ್ದೀರಲ್ಲ, ನೀವುಗಳು ನನ್ನವರು. ನಿಮ್ಮ ಕಣ್ಣೀರನ್ನೆಲ್ಲ ನಾನು ಒರೆಸ್ತೇನೆ,
ನಿಮ್ಮ ವಿಷಯವಾಗಿ ನಾನು ತಿಳಿದಿದ್ದೇನೆ. ನಿಮ್ಮ ಕಣ್ಣೀರು ಒರೆಸುತ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮ್ಮ ಸ್ಥಿತಿಗತಿಗಳು ನನಗೆ ಗೊತ್ತೇ ಇದೆ. ಆದರೆ ನೀವು ಪದೇ ಪದೇ ಬಂದು ನನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವಾಗೆಲ್ಲ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ ಎಂಬುದಾಗಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ನೀವಿದ್ದ ಹಾಗೆ ಇರುವುದಿಲ್ಲ, ನೀವಿದ್ದ ಹಾಗೆ ಇರುವುದಿಲ್ಲ. ಓ, ನಿಮ್ಮ ಮುಖ ಭಾವಗಳು ಚೇಂಜ್ ಆಗ್ತದೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಆಗ್ತದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಫಾರ್ ಯುವರ್ ಅನಾಯಿಂಟಿಂಗ್. Thank you, Lord Jesus. Oh, Jesus, Jesus. Oh, Jesus, Jesus. Oh, Jesus, your presence makes me whole. Your presence makes me whole. ಎಲ್ಲ ಘನತೆ ನಿನಗೆ ರಾಜ. ನಿನ್ನ ಚಲನೆಗಾಗಿ ಸ್ತೋತ್ರ. ನೀನು ಅನೇಕರ ಕಣ್ಣೀರನ್ನು ಒರೆಸ್ತಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ. ನಮ್ಮ ಕೂಡ ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಕಳಿಸಲ್ಪಟ್ಟಂತ ಅಭಿಷಿಕ್ತರುಗಳಿಗಾಗಿ ಸ್ತೋತ್ರ. ಪಾಸ್ಟರ್ ಪ್ರಕಾಶ್ ಫ್ರಮ್ ಮುಂಬೈ ಇವರಿಗೋಸ್ಕರ ಸ್ತೋತ್ರ. ಪಾಸ್ಟರ್ ರಾಜು ಫ್ರಮ್ ಶಿರ್ಸಿ ಇವರಿಗಾಗಿ ಕೂಡ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನ ಚಿತ್ತ ಸ್ವಾಮಿ, ನಮ್ಮ ಆಲೋಚನೆ ಅಲ್ಲ, ನಮ್ಮ ಪ್ಲಾನ್ಗಳಲ್ಲ, ನಿನ್ನ ಚಿತ್ತ. ನಾವು ಸೇವಕರುಗಳ ಕರ್ತನೆ, ಬೇರೆ ಬೇರೆ ಪಟ್ಟಣಗಳಲ್ಲಿ ನೀನು ಇಟ್ಟ ಪಟ್ಟಣಗಳಲ್ಲಿ ಅಲ್ಲಿ ಇದ್ದುಕೊಂಡು ಸೇವೆ ಮಾಡುವಾಗ ನಾವೆಲ್ಲರೂ ಕನೆಕ್ಟ್ ಆಗಿದ್ದುಕೊಂಡು ಏಕ ಮನಸ್ಸಿನಲ್ಲಿದ್ದುಕೊಂಡು ನಿನ್ನ ಸೇವೆಯನ್ನು ಮಾಡುವಂತೆ ಕನೆಕ್ಟ್ ಮಾಡಿದ ದೇವರು ನೀನು ದೇವರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಕೂಡ ಮಾತನಾಡು. ನಿಮ್ಮ ಅಭಿಷಿಕ್ತರನ್ನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟೆಲ್ಲರೂ ಕೂತ್ಕೊಳ್ಳೋಣ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಇವತ್ತು ಶಿರ್ಸಿಯಿಂದ ಬಂದಂಥ ದೇವರ ಸೇವಕರು ಪಾಸ್ಟರ್ ರಾಜು ನಮ್ಮ ಮಧ್ಯದಲ್ಲಿರೋದು ಬಹಳ ಸಂತೋಷ. ಯೇಸುವಿನ ನಾಮದಲ್ಲಿ ಪಾಸ್ಟರ್ ರಾಜು ಅವರನ್ನು ಸ್ವಾಗತಿಸ್ತೇವೆ ಮತ್ತು ವಂದಿಸ್ತೇವೆ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರಿಗೆ ಅನ್ನಪಡಿಸ್ತೇವೆ. ಹಲ್ಲೆಲೂಯಾ. ಅದೇ ಪ್ರಕಾರ 2ನೇ ವಾರದಲ್ಲಿ ನಮ್ಮೊಂದಿಗೆ ಇರುವಂಥ ಪಾಸ್ಟರ್ ಪ್ರಕಾಶ್ ಅವರಿಗೂ ಅವರ ಕುಟುಂಬಸ್ಥರಿಗೂ ವಂದನೆಗಳು ಮತ್ತು ಸ್ವಾಗತಿಸುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರನ್ನು ನಮ್ಮಲ್ಲಿ ಪರಿಚಯಿಸಿದಂಥ ಮತ್ತು ನಮ್ಮಲ್ಲಿ ಕರ್ಕೊಂಡು ಬಂದಂಥ ಪ್ರಿಯ ಆಂಟಿಯವರಿಗೂ ಕೂಡ ವಂದನೆಗಳು. ಹಲ್ಲೆಲೂಯಾ. ಭಾಳ ಅಮೂಲ್ಯ ಸಮಯ, ದೇವರ ವಾಕ್ಯವನ್ನು ಕೇಳಿಕೊಳ್ಳುವಂಥ ಸಮಯ. ಹಿಂದಿಯಲ್ಲಿ ಪ್ರಸಂಗಿಸಿದರೆ ಎಷ್ಟು ಜನರಿಗೆ ಹಿಂದಿ ಅರ್ಥ ಆಗ್ತದೆ? ಕೈ ಎತ್ತಿ ನೋಡುವ. ಹಿಂದಿ. ಓ ಥ್ಯಾಂಕ್ ಗಾಡ್, ಟಿ ವಿಯ ಪರಿಣಾಮ. ಸ್ಕೂಲಲ್ಲಿ ಕಲಿಯದಿದ್ದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ಕಲಿಸಿದೆ ಇಲ್ವಾ? ಓಕೆ, ಕೆಲವರು ಸ್ಕೂಲಲ್ಲಿ, ಕೆಲವರು ಆ ಕಾಲ, ಈಗಲ್ಲ. ಏನೇ ಇರಲಿ, ಒಳ್ಳೆ ಆಯ್ತು. ಈಗ ನಾನೊಂದು ಮಾತು ಯಾವಾಗಲೂ ಹೇಳೋದು, ಸೈತಾನೆ ಕೆಲವು ಸರಿ ಏನನ್ನ ಮಲ್ಪರೆ ಬಾಪ ಏನನ್ನ ಅಪ್ಪುಂಡು. ಒಂದು ವೇಳೆ ಟಿ ವಿ ಮುಂದೆ ಕುಳಿತುಕೊಂಡು ಆ ಕಾಲದಲ್ಲಿ ರಕ್ಷಣೆ ಬರೋದಕ್ಕಿಂತ ಮುಂಚೆ ಟಿ ವಿ ಮುಂದೆ ಕುಳಿತುಕೊಂಡು ಹಿಂದಿ ಕಲ್ತಿರೋದಾದರೆ, ಈಗ ನಾವು ಟಿ ವಿ ಮುಂದೆ ಕೂತ್ಕೊಳ್ಳೋದಿಲ್ಲ. ಬೇರೆ ವಿಷಯಕ್ಕೆ ನಾವು ಒಳ್ಳೆ ವಿಷಯಕ್ಕೆ ಕೂತ್ಕೊಳ್ತೇವೆ. ಈಗ ಹಿಂದಿ ಪ್ರೀಚಿಂಗನ್ನು ಕೇಳಲಿಕ್ಕೆ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇ, ಎಂತ ಇದು
ನಾಚಿಕೆ ಆಗ್ತದೆ. ಹಾಲೆಲ್ಲೂಯ, ವಾವ್, ಗ್ಲೋರಿ ಟು ಗಾಡ್. ಪಾಸ್ಟರ್ ಪ್ರಕಾಶನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಶಿಲೋಮ್ ಮಿನಿಸ್ಟ್ರಿಯ ಸ್ಥಾಪಕರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ಚಪ್ಪಾಳೆ ಪೂರ್ವಕವಾಗಿ ಅವರನ್ನು ವೇದಿಕೆ ಆಹ್ವಾನಿಸೋಣ. ओके, प्रेज द लॉर्ड, हालेलुया, हालेलुया। मैं आशा रखता हूँ कि आप सब लोग इस सुबह के समय आनंद में हैं। हालेलुया। फिर से पूछूंगा, कितने लोग आनंद में हैं, कितने लोग खुशी में हैं? खुशी में कितने लोग हैं? खुशी में ಸಂತೋಷವಾಗಿ ಎಷ್ಟು ಜನ ಇದ್ದೀರಿ? ಆನಂದವಾಗಿ ಎಷ್ಟು ಜನ ಇದ್ದೀರಿ? ಆನಂದ ಮತ್ತು ಸಂತೋಷ, ಆನಂದ ಮತ್ತು ಸಂತೋಷ, ಈ ಎರಡರ ನಡುವೆ ಇರುವಂಥ ವ್ಯತ್ಯಾಸವೇನು ನಾನು ಹೇಳ ಬಯಸ್ತೇನೆ. ಸಂತೋಷ ನಮ್ಮ ಮುಖದಲ್ಲಿ ಕಾಣುತ್ತದೆ. ಸಂತೋಷ ನಮ್ಮ ಮುಖ ಹೇಳ್ತದೆ ನಾವು ಸಂತೋಷವಾಗಿದ್ದೇವೆ ಎಂದು. ಆದರೆ ದೇವರ ಆನಂದ ನಮ್ಮ ಆತ್ಮದಲ್ಲಿ ನಮಗೆ ಅನುಭವ ಆಗುತ್ತದೆ. ನಾವು ತುಂಬ ಆನಂದ ಭರಿತರಾಗಿದ್ದೇವೆ. प्रेज द लॉर्ड। हम जो आनंद है बोल के कैसा मालूम पड़ता है? हमारी आत्मा में हम आनंद में हैं, लेकिन खुशी चेहरे पर। तो मैं इस समय दोनों देख रहा हूँ, आप लोग का चेहरे पर खुशी भी है और आनंद भी है। प्रभु आपका आशीष करे। और खास करके मैं धन्यवाद करना चाहता हूँ प्रभु यीशु मसीह को, सबसे पहला मेरे पिता को, कि मुझे ये जो अवसर दिया है, ये जो मंच मुझे दिया है वचनों की सेवकाई करने के लिए, परमेश्वर ने दिया हुआ उस अवसर के लिए मैं धन्यवाद करना चाहता हूँ। और साथ साथ इस सभा का गण्य सेवक सेवक जो है हमारा बीच में है, सभा पालक पास्टर जॉनसन, और उनकी पत्नी के लिए भी धन्यवाद करना चाहता हूँ। और उन्होंने मुझे यहाँ पर आमंत्रण किया है, मुझे जो मौका दिया है धन्यवाद। और साथ साथ इस कलीसिया का हर एक लीडर्स के लिए मैं धन्यवाद करना चाहता हूँ। और साथ साथ हमारा बीच में जो आंटी है, उन्होंने मुझे परिचय करके दिया, एक मार्ग उन्होंने मुझे दिखाया, इसके लिए भी धन्यवाद करना चाहता हूँ। और मैं और मेरे परिवार के साथ बॉम्बे से आकर आज का दिन पूरा 8-9 दिन हो गए। प्रेज द लॉर्ड। मेरा पत्नी है, मेरा बेटा है, और एक सिस्टर मेरे साथ में आए थे, इस समय यहाँ पर नहीं है, वो कहीं बाहर गए हैं। तो सारे बातों के लिए धन्यवाद करना चाहता हूँ। आइए हम समय को ना गलाते हुए हम परमेश्वर की वचनों को हम जाएंगे। तो उससे पहला अपनी आंखों को बंद करें, मैं प्रार्थना करूँगा। सभी लोग अपनी आंखों को बंद करें। थैंक यू जीसस, थैंक यू लॉर्ड। धन्यवाद करते हैं। ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ಕರುಣಾಕಾರನೇ ಪರಿಶುದ್ಧಾತ್ಮನೇ, ಕರುಣಾಕಾರನೇ ಪರಿಶುದ್ಧಾತ್ಮನೇ, ಆರಾಧಿಸುವೆ ನಿನ್ನನ್ನೇ, ಆರಾಧಿಸುವೆ ನಿನ್ನನ್ನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ. ಹಾಕಿದ ಹೆಜ್ಜೆಯ ಕಂಡು ಸುರಿಸಿದ ರಕ್ತವ ಕಂಡು, ಹಾಕಿದ ಹೆಜ್ಜೆಯ ಕಂಡು ಸುರಿಸಿದ ರಕ್ತವ ಕಂಡು, ಆರಾಧಿಸುವೆ ನಿನ್ನನ್ನೇ, ಆರಾಧಿಸುವೆ ನಿನ್ನನ್ನೇ. ಕ್ಷಮಿಸಿದೆ ನೀನು ಆ ದಿನ, ಹರಸಿದೆ
ಕ್ಷಮಿಸಿದೆ ನೀನು ಆ ದಿನ, ಹರಸಿದೆ ನೀನು ಆ ದಿನ. ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ, ನಿನ್ನ ಸ್ತುತಿಸುವೆ ದೇವನೇ. प्रेमी स्वर्गीय पिता, आपने जिस दिन हमें क्षमा किया था स्वामी, उस कलवरी क्रूस के ऊपर आपने कहा, हे पिता इन्हें क्षमा कर, ये लोग क्या कर रहे नहीं जानते हैं प्रभु। उस समय प्रभु यीशु मसीह मैं भी वहां पर था स्वामी, आपने मुझे क्षमा किया है, आपने मेरे पापों को क्षमा करके मेरे स्वामी आपके लहू से मैं धोकर शुद्ध करके मेरे स्वामी प्रभु आज आपकी महिमा के लिए प्रभु यहाँ पर खड़ा की है स्वामी। धन्यवाद करता हूँ, धन्यवाद प्रभु। इस समय मैं प्रार्थना करूँगा मेरे परमेश्वर प्रभु जी, स्वामी इस स्थान पर जो मैं खड़ा हूँ मेरे प्रभु, जबान मेरा रहे लेकिन शब्द आपका रहे स्वामी। पवित्र आत्मा इस जगह को, इस स्थान को मैं अपने आप को प्रभु तेरे हाथ में सौंपता हूँ। यहाँ पर मैं ही नहीं बल्कि आप नजर आए स्वामी, आप अपने लोगों से मुलाकात करें मेरे परमेश्वर। आपका वचन प्रभु जी लोगों के साथ मुलाकात होने के लिए हम प्रार्थना करते हैं। मैं अपनी जबान को प्रभु यीशु मसीह आपकी पवित्र अग्नि से स्पर्श कर लेता हूँ स्वामी। कोई भी व्यर्थ बातें प्रभु मेरी जबान से ना निकले मेरे परमेश्वर, ऐसी अनुग्रह कर, दया कर स्वामी। धन्यवाद करता हूँ। मैं अपने जीवन को, आत्मा प्राण शरीर को फिर एक बार आपकी वेदी पर समर्पण करता हूँ। तेरी इच्छा तेरी चित्त पूरी हो जाए, यीशु के नाम से प्रार्थना को मांगता हूँ पिता, आमीन 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 आमीन। ओके, प्रेज द लॉर्ड, हालेलुया। आइए इब्रानी की किताब, ಇಬ್ರಾನಿ ಅವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 37ನೇ ವಾಕ್ಯವನ್ನು ಓದಿಕೊಳ್ಳುವ। क्योंकि हाँ, अब बहुत ही थोड़ा समय रह गया है, क्योंकि अभी थोड़ा सा समय रह गया है, जबकि आने वाला आएगा और देर न करेगा। अब देर नहीं करेगा, पर मेरा धर्मी जन, परंतु मेरी धर्मी जन विश्वास से जीवित रहेगा। और यदि वो पीछे हट जाए तो मेरा मन उससे प्रसन्न ना होगा। रुकिए, यहाँ पर लिखा है आने वाला अति शीघ्र आने वाला है। अब समय थोड़ा सा बाकी रह गया। हम सभी है लोग जो है अंतिम घड़ी में है, अंतिम समय पर है, अंतिम क्षणों में है। प्रेज द लॉर्ड। ಬರುವಾತನು ಅತಿ ಬೇಗನೆ ಬರುವನಾಗಿದ್ದಾನೆ, ತಡ ಮಾಡುವ ದೇವರಲ್ಲ। ನಾವು ಕೊನೆಯ ಕಾಲದಲ್ಲಿದ್ದೇವೆ, ಕೊನೆಯ ಗಲಿಗೆಲಿದ್ದೇವೆ, ಕೊನೆಯ ಕ್ಷಣದಲ್ಲಿದ್ದೇವೆ। ದೇವರು ಅತಿ ಬೇಗನೆ ಬರುವ ದೇವರಾಗಿದ್ದಾನೆ। ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ನಾವು ನೀತಿವಂತರು ವಿಶ್ವಾಸದಿಂದಲೇ ಜೀವಿಸಬೇಕು। ಯಾವುದೇ ಕಾರಣಕ್ಕೂ ನಾವು ಹಿಂದಟ್ಟಿ ಹೋಗಬಾರದು। ಒಂದು ವೇಳೆ ನಾವು ಹಿಂದಟ್ಟಿ ಹೋದರೆ ದೇವರು ನಮ್ಮ ಮೇಲೆ ಪ್ರಸನ್ನಗಳು ಸಾಧ್ಯವಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತದೆ। ಹಲ್ಲೆಲೂಯಾ। ಕೊನೆಯ ಒಂದು ವಾಕ್ಯವನ್ನು ಓದ್ತೀನಿ। ಇದು ಓದುವಂಥ ಸಮಯದಲ್ಲಿ ನೀವೆಲ್ಲರೂ ಓದಬೇಕು, ಎಲ್ಲರೂ ಹೇಳಬೇಕು, ಬಾಯಿಂದ ಅರಿಕೆ ಮಾಡಬೇಕು। ಹಾಂ, तो मेरा मन उससे प्रसन्न न होगा, ಅದಲ್ಲ, पर हम हटने वाले नहीं कि नाश हो जाए, हम नाश हो जाए, पर विश्वास करने वाले हैं कि प्राणों को बचाए, हम अपनी प्राणों को बचाए। बोलिए, हम पीछे हटने वाले नहीं, ನಾವು ಹಿಂದೆ ಹೋಗುವವರಲ್ಲ, हम पीछे हटने वाला नहीं, हम आगे बढ़ने वाले हैं, हम आगे बढ़ने वाले हैं, हम नाश होने वाले नहीं, हम अपने प्राण को बचाने वाले हैं। हालेलुया, जोर से हालेलुया, हालेलुया, प्रेज द लॉर्ड। हम जो है पीछे हटने वाले नहीं हैं। परमेश्वर का वचन कहता है कि यदि कोई
जुए के ऊपर हाथ लगाए, वो पीछे मुड़कर देखे, वो योग्य नहीं है प्रियो। हम हटने वाले से नहीं, चाहे कितना भी मुश्किलें आए, कितना भी मुसीबतें आए, कितना भी कष्ट तकलीफ दुख आए, हम आगे बढ़ेंगे क्योंकि यीशु हमारा साथ है। हालेलुया, हालेलुया। कितना अच्छा सुंदर बात लिखा है कि हम पीछे हटेंगे नहीं, क्योंकि हमारा परमेश्वर, बोलो, आने वाला परमेश्वर है। तो आप तो मेहनत करो। मैं यहाँ पर सिखाने नहीं आए, आपके साथ मिलकर सीखने आया हूँ। हालेलुया। आप भी थोड़ा सा बोलो हेल्प करो, मैं भी थोड़ा हेल्प करूँगा, दोनों मिलकर हम क्या करेंगे, कुछ सीखेंगे। बोलो, हम उस परमेश्वर के इंतजार कर रहे जो आने वाला है। हाँ, ಬರುವಾತನು ಬೇಗನೆ ಬರುತ್ತಾನೆ, ಬೇಗನೆ ಬರುತ್ತಾನೆ, ಬರುವಾತನು ಬರುವಾತನು ಬೇಗನೆ ಬರುತ್ತಾನೆ. ಬೇಗನೆ ಬರುತ್ತಾನೆ. ಆದರೆ ಈಗ ಇರುವಾತನು ಯಾರು? ಬರುವಾತನು ಯಾರು? ಯೇಸು ಸ್ವಾಮಿ. ಇರುವಾತನು ಯಾರು? ಯೇಸು ಸ್ವಾಮಿ. ನಮ್ಮ ಮಧ್ಯೆ ಇರುವಾತನು ಯಾರು? ಯೇಸು ಸ್ವಾಮಿ. ಇಲ್ಲಿ ಇರುವಾತನು ಯೇಸು ಸ್ವಾಮಿ, ಬರುವಾತನು ಯೇಸು ಸ್ವಾಮಿ. ವಾಕ್ಯ ಹೇಳ್ತದೆ, ಬರುವಾತನು ಅತಿ ಬೇಗವಾಗಿ ಬರುತ್ತಾನೆ, ನನ್ನ ನೀತಿವಂತರು ವಿಶ್ವಾಸದಿಂದ ಇರುತ್ತಾರೆ. ಆಮೇನ್. ನಮಗೆ ವಿಶ್ವಾಸದಿಂದ ಇರಬೇಕು. ದೇವರು ಅತಿ ಬೇಗನೆ ಬರುವನಾಗಿದ್ದಾನೆ, ಬರುವಾತನು ಅತಿ ಬೇಗನೆ ಬರುತ್ತಾನೆ. ಬರುವಾತನು ಮತ್ತು ಇರುವಾತನು ಅವ್ರ ನಡುವೆ ಇರುವಂಥ ಒಂದು ವ್ಯತ್ಯಾಸ ನಾವು ಇವತ್ತು ನೋಡಬೇಕಾಗಿದೆ. ಇರುವಾತನು ಕೃಪಾಲು, ದಯಾಲು, ಅನುಗ್ರಹಕಾರಿ. ಮತ್ತೇನು ಹೇಳಿ? कृपालु, दयालु, करुणामय परमेश्वर है, कृपालु परमेश्वर है, दयालु परमेश्वर है, वो हम पर दया दिखाता है, कृपा दिखाता है. इरुवातनु जो आज है, लेकिन जो आने वाला जो परमेश्वर वो दयालु नहीं रहेगा, कृपालु नहीं रहेगा, अनुग्रहकारी परमेश्वर नहीं रहेगा. इस बात को समझना बहुत जरूरी है हमें. आज परमेश्वर हमारा बीच में है, ಇವತ್ತು ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಆತನು ಕೃಪಾಲು, ಕರುಣಾಮಯ ಪರಮೇಶ್ವರ್, ನಮ್ಮನ್ನು ಕ್ಷಮಿಸುವ ದೇವರು, ನಮ್ಮನ್ನು ದಂಡಿಸುವುದಿಲ್ಲ, ನಮ್ಮ ಮೇಲೆ ದಯ ಕೊಡುತ್ತಾನೆ, ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಆದರೆ ಒಂದು ಮಾತು ನೆನಪಿಕೊಳ್ಳಬೇಕು ನಾವು, ಬರುವಾತನು ಕೃಪಾಲು ಅಲ್ಲ, ದಯಾಳು ಅಲ್ಲ, ಬರುವಾತನು ನ್ಯಾಯಾಧೀಶನು. ಬರುವಾತನು ನ್ಯಾಯಾಧೀಶನು. ಆ ದಿವಸ ಯಾವ ದಯೆ ಇಲ್ಲ, ಯಾವ ಕೃಪೆ ಇಲ್ಲ, ಯಾವ ಅನುಗ್ರಹವಿಲ್ಲ. ಇವತ್ತು ಇದೆ ಅನುಗ್ರಹ, ಇವತ್ತಿದೆ ಕೃಪೆ, ಇವತ್ತಿದೆ ದಯೆ. ಆ ದಯೆ, ಆ ಅನುಗ್ರಹದಿಂದ ನಾವು ಇವತ್ತು ಮುಂದೆ ಹೋಗಬೇಕಾಗಿದೆ. आज परमेश्वर का दया है, आज परमेश्वर का अनुग्रह है, आज परमेश्वर का कृपा है. लेकिन एक दिन अनुग्रह का द्वार बंद हो जाएगा. बादलों पर परमेश्वर आएंगे, वो न्याय करेंगे. उस समय कोई दया नहीं रहेगा प्रियो. ಇವತ್ತು ನಾವು ತಪ್ಪು ಮಾಡ್ತೇವೆ, ಸುಳ್ಳು ಹೇಳುತ್ತೇವೆ, ಇವತ್ತು ಕ್ಷಮೆ ಕೇಳುತ್ತೇವೆ, ಕ್ಷಮೆ ಇದೆ. ಆದರೆ ಬರುವಾತನು ನಮ್ಮನ್ನು ಕ್ಷಮಿಸುವ ದೇವರಲ್ಲ. ಇವತ್ತು ಪಾಸ್ಟರ್ ಹೇಳ್ತಾರೆ, ನಿಮ್ಮ ಪಾಪಗಳನ್ನು ಕ್ಷಮಿಸಿ, ಕ್ಷಮಿಸಲ್ಪಡುತ್ತದೆ, ಕಣ್ಣೀರುಡಿ, ಪಸ್ತಾಪ ಪಡಿರಿ. ಹಾಂ, ರೈಟ್. ಇವತ್ತು ಯೇಸು ಇದ್ದಾನೆ ನಮ್ಮ ಮಧ್ಯೆ. ಆ ಯೇಸು ನಮ್ಮನ್ನು ಕ್ಷಮಿಸುವ ಯೇಸು, ಅದೇ ಯೇಸು ಬರುವ ಯೇಸು ಆಗಿದ್ದಾನೆ, ಅವನು ಕ್ಷಮಿಸುವ ಯೇಸು ಅಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳಲು ಬಯಸ್ತೇನೆ ನಿಮ್ಮ ಮುದ್ದೆ. ಒಂದು ಸಾರಿ ಒಂದು ಸಣ್ಣ ಹುಡುಗ ಕಳ್ಳತನ ಮಾಡ್ತಾನೆ ಒಂದು ಊರಲ್ಲಿ. ಕಳ್ಳತನ ಮಾಡಿ ಜನರ ಕೈಗೆ ಸಿಕ್ಕಾಕೊಳ್ತಾನೆ. ಎಲ್ಲರೂ ಸೇರಿ ಅವರಿಗೆ ಬಡಿತಾರೆ, ಹೊಡೆಯುತ್ತಾರೆ. ಆವತ್ತು ಒಳ್ಳೆಯ ಒಂದು ವ್ಯಕ್ತಿ ಆ ಕಡೆ ಬರುತ್ತಾನೆ. ಬಂದ ತಕ್ಷಣ ಆ ವ್ಯಕ್ತಿ ಕೇಳ್ತಾರೆ, ಯಾಕೆ ಈ ಹುಡುಗನಿಗೆ ಹೊಡ್ತಾ ಇದ್ದೀರಿ? ಜನರು ಹೇಳ್ತಾರೆ, ಇವನು ಕಳ್ಳತನ ಮಾಡಿದ್ದಾನೆ, ಇವನು ದರೋಡೆ ಮಾಡಿದ್ದಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಬಿಡ್ರಿ, ಇವತ್ತೊಂದು ದಿವಸ ಕ್ಷಮಿಸೋಣ ಇವನನ್ನು, ಬಿಡ್ರಿ ಅಂತ ಆ ವ್ಯಕ್ತಿ ಹೇಳುವಂಥ ಸಮಯದಲ್ಲಿ ಎಲ್ಲ ಜನ ಆ ವ್ಯಕ್ತಿ ಗೌರವ ಕೊಟ್ಟು ಆ ಹುಡುಗನನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಆ ಹುಡುಗ ಮತ್ತೆ ಪುನಃ ಕಳ್ಳತನ ಮಾಡುತ್ತಾನೆ, ಪುನಃ ಕಳ್ಳತನ ಮಾಡುತ್ತಾನೆ. ಹಾಗೆ ಕಳ್ಳತನ ಮಾಡ್ತಾ ಮಾಡ್ತಾ ಇನ್ನೊಂದು ಸರಿ ಸಿಕ್ಕಿ ಹಾಕ್ಕೊಳ್ತಾನೆ. ಸಿಕ್ಕಿ ಹಾಕ್ಕೊಂಡ ಮೇಲೆ ಆ ಹುಡುಗನ ಹಿಡಿದು ಪೊಲೀಸರು ತಗೊಂಡು ಹೋಗುತ್ತಾರೆ ಕೋರ್ಟಿಗೆ. ಕೇಸ್ ಆಗುತ್ತೆ, ಕೋರ್ಟಲ್ಲಿ ಇಳಿಸ್ತಾರೆ. ಆ ಹೊತ್ತು ಆ ಹುಡುಗ ಕೋರ್ಟ್ನಲ್ಲಿ ನಿಂತ್ಕೊಂಡು ಜಡ್ಜನ್ನು ನೋಡ್ತಾನೆ. ಆ ಜಡ್ಜ್ ಯಾರು ಗೊತ್ತಾ?
ಮೊದಲು ಸಿಕ್ಕಿದಂತಹ ವ್ಯಕ್ತಿ ಯಾವಾಗ ಮೊದಲಾಗಿ ಕಳ್ಳತನ ಮಾಡೋ ಸಮಯದಲ್ಲಿ ಆ ಹುಡುಗ ಸಿಕ್ಕಾಕಿಕೊಂಡಿದ್ದಾನೋ ಆ ಸಮಯ ಆ ಹುಡುಗನನ್ನು ಬಿಡಿಸಿದಂಥ ವ್ಯಕ್ತಿ ಈಗ ಆ ವ್ಯಕ್ತಿ ಜಡ್ಜ್ನ ಸೀಟಲ್ಲಿದ್ದಾರೆ. ಆ ಹುಡುಗನಿಗೆ ಪರಿಚಯ ಆಗುತ್ತೆ. ಹಲೋ ಸರ್, ಗೊತ್ತಾಯ್ತಲ್ಲ, ನಾನೇ ಯಾರು ನೀನು? ನಾನೇ ಆ ದಿವಸ ಕಳ್ಳತನ ಮಾಡಿದ್ದೆ, ನೀವು ಬಂದು ನಾನು ಬಿಡಿಸಿದ್ದೀರಿ. ಜನರನ್ನು ಹೊಡೆಯುವ ಸಮಯದಲ್ಲಿ ನನ್ನನ್ನು ಏನು ಮಾಡಿದಿರಿ? ಬಿಡಿಸಿದ್ದೀರಿ. ಜಬ್ ಲೋಕ್ ಮುझे ಮಾರ್ ರहे थे, जब तुमने मुझे क्या किया? छुड़ाया. हाँ वही है मैं. ಜಡ್ಜ್ ಬೋಲ, ಮಗ, ಆವತ್ತು ನಾನು ಒಂದು ಸಾಧಾರಣ ವ್ಯಕ್ತಿಯಾಗಿ ನಾನು ಬೀದಿಲಿ ನಡೀತಾ ಇರುವ ಸಮಯ ನಿನ್ನನ್ನು ನೋಡಿ ಕರುಣಿಸಿದೆ. ಇವತ್ತು ನಾನು ಸಾಧಾರಣ ವ್ಯಕ್ತಿ ಅಲ್ಲ, ನಾನು ಜಡ್ಜಿನ ಸೀಟಲ್ಲಿದ್ದೇನೆ. ಇವತ್ತು ಕ್ಷಮಿಸಲು ಸಾಧ್ಯವಿಲ್ಲ, ಇವತ್ತು ನಿನಗೆ ನ್ಯಾಯ ಕೊಡುತ್ತೇನಂತ ಜಡ್ಜ್ ಹೇಳ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯಿತು? ಕಿತ್ತನ ಲೋಕ ಪತಾ ಚಲ. ಆವತ್ತು ಸಿಕ್ಕಿದ ವ್ಯಕ್ತಿ ನಾನು ಸಾಧಾರಣವಾಗಿದ್ದೆ, ನಿನಗೆ ದಯ ತೋರಿಸಿದೆ, ಕರುಣೆ ತೋರಿಸಿದೆ, ಆದರೆ ನೀನು ಸುಧಾರಿಸಲಿಲ್ಲ, ನೀನು ಸರಿಯಾಗಲಿಲ್ಲ. ಇವತ್ತು ನಾನು ನ್ಯಾಯಪೀಠದಲ್ಲಿ ಕೂತ್ಕೊಂಡು ನ್ಯಾಯ ಕೊಡಬೇಕಾಗಿದೆ. ಇವತ್ತು ಯಾವ ಕರುಣೆ ಇಲ್ಲ, ಯಾವ ದಯೆ ಇಲ್ಲ, ಕಾನೂನುಬದ್ಧವಾಗಿ ನಿನಗೆ ಶಿಕ್ಷೆ ಕೊಡಲ್ಪಡುತ್ತದೆ ಅಂತ ಜಡ್ಜ್ ಆರ್ಡ್ರ್ ಪಾಸ್ ಮಾಡ್ತಾರೆ. ದೇವರೇ, ಅದೇ ರೀತಿ ಇವತ್ತು ದೇವರು ನಮ್ಮನ್ನು ಬಿಡಿಸ್ತಾನೆ, ಕ್ಷಮಿಸ್ತಾನೆ, ಕಾಪಾಡುತ್ತಾನೆ. ನಮ್ಮ ಪಾಪಗಳನ್ನು ಕ್ಷಮಿಸುವ ದೇವರು. ನಾವೆಷ್ಟೋ ಸುಳ್ಳುಗಳು ಹೇಳುತ್ತೇವೆ, ಎಷ್ಟೋ ಪಾಪಗಳನ್ನು ಮಾಡುತ್ತಾ ಇದ್ದೇವೆ, ಆದರೂ ದೇವರು ಪುನಃ ಕ್ಷಮಿಸ್ತೇನೆ, ನನ್ನ ಬಲಿಗೆ ಬಾ, ನಾನು ಕ್ಷಮಿಸ್ತೇನೆ ಅಂತ ಹೇಳುವ ದೇವರು. ಆತನ ರಕ್ತವನ್ನು ಕೊಟ್ಟು ನಮಗೆ ಕ್ಷಮಿಸ್ತಾನೆ. ಆದರೆ ಒಂದು ದಿವಸ ಕ್ಷಮಾಪಣೆ ನಿಲ್ಲು ಹೋಗುತ್ತದೆ, ಒಂದು ದಿವಸ ದಯೆ ನಿಲ್ಲು ಹೋಗುತ್ತದೆ, ಒಂದು ದಿವಸ ಅನುಗ್ರಹ ಇರುವುದಿಲ್ಲ. ಆವಾಗ ನಮ್ಮ ಪರಿಸ್ಥಿತಿ ಏನಂತ ನಾವು ಇವತ್ತೇ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಅದಕ್ಕಾಗಿ ನಮಗೆ ಅವಕಾಶ ಕೊಡಬಾರದು. ಸೈತಾನನು ಅತಿ ವೇಗವಾಗಿ ಕೆಲಸ ಮಾಡ್ತಾವಿದ್ದಾನೆ. ನಮ್ಮ ಕುಟುಂಬವನ್ನು ಮುರಿಯಲು, ನಮ್ಮ ಆತ್ಮಿಕ ಜೀವನ ಮುರಿಯಲು, ನಮ್ಮ ವಿಶ್ವಾಸವನ್ನು ಕಮಜೋರಿ ಮಾಡಲು ಸೈತಾನನು ಪ್ರಯತ್ನ ಪಡ್ತಿದ್ದಾನೆ. ಆದರೆ ನಾನು ಓದಿದಂಥ ವಾಕ್ಯ, ನಾವು ಹಿಂಜರಿವರಲ್ಲ, ನಾವು ಮುಂದೆ ನುಗ್ಗಿ ಹೋಗುವವರಾಗಿದ್ದೇವೆ. ಹಾಲೆಲೂಯ. ಪದೇ ಪದೇ ಈ ಸಭೆ ಬಾಲಕರು ಹೇಳುವಂಥ ಒಂದು ಮಾತು ನನಗೆ ಕಿವಿಗೆ ಬೀಳ್ತಾ ಉಂಟು. ನಾವು ಇಂದು ಇದ್ದಾಗೆ ನಾಳೆ ಎಷ್ಟು ಈಸಿಯಾಗಿ ಹೇಳ್ತೀವಿ. ಪಾಪ ಅವರು ಬೊಬ್ಬೆ ಹಿಡಿದು ಹೇಳ್ತಾರೆ, ನೀವು ಹೇಳುವಾಗಲೂ ಅರ್ಥ ಆಗುತ್ತೆ ನೀವು ಹೆಂಗಿರ್ತೀರಂತ. ನಾವು ಇಂದು ಇದ್ದಾಗೆ ನಾಳೆ, ಇನ್ನು ಜೋರಾಗಿ, ಇಂದು ಇದ್ದಾಗೆ ನಾಳೆ ಇರುವುದಿಲ್ಲ, ಇನ್ನು ಜೋರಾಗಿ, ಇಂದು ಇದ್ದಾಗೆ ನಾಳೆ ಇರುವುದಿಲ್ಲ. ಸ್ವಲ್ಪ ಜೋರಾಗಿರ್ಬೇಕು. ಸೈತಾನು ಕೇಳಬೇಕು ಇವರು ಏನು ಹೇಳ್ತಾರದಂತ. जैसा आज हम है कल नहीं रहेंगे, वैसा हम बदल जाएंगे. दिन प्रतिदिन हम बदलते जाएंगे, लोग देखते रहेंगे, हम बदलते जाएंगे. आमेन, आमेन, हालेलूया. ಲೂಕ ಬರೆದ ಸುವಾರ್ತೆ 17ನೇ ಅಧ್ಯಾಯ 22ನೇ ವಾಕ್ಯ. जैसा नूहा के दिनों में हुआ जैसा था, नूहा के दिना में हुआ था, वैसा ही मनुष्य के पुत्र के दिनों में भी होगा. मनुष्य के पुत्र के दिनों में भी होगा. जिस दिन तक हाँ, नूह जहाज पर न चढ़ा, जिस दिन तक नोहा जहाज पर नहीं चढ़ा, उस दिन तक लोग खाते पीते थे और उनमें ब्याह शादी होती थी. शादी विवाह होता था. तब जब जल प्रलय ने आकर उन सबको नाश किया. और जैसा लूत के दिनों में हुआ था कि लोग खाते पीते लेन देन करते पेड़ लगाते और घर बनाते थे. परंतु जिस दिन लूत सदोम से निकला, सोदोम गोमर से निकला, उस दिन आग और गंधक आकाश से बरसी और सबको नाश कर दिया. प्रेज द लॉर्ड. आज भी वैसे ही चल रहा है, कोई बदलाव नहीं है. आज भी लोग खाते पीते हैं, आज भी लोग विवाह शादी कराते हैं, आज भी लोग पेड़ लगाते हैं, घर बनाते हैं, कमाते हैं, दौड़ते हैं, बैंक बैलेंस करते हैं, कुछ पाने के लिए दिन रात मेहनत करते हैं. उस समय भी वही हो रहा था. कोई फर्क है?
आज भी शादी विवाह हो रहा है, आज भी लेना देना चल रहा है, सब कुछ चल रहा है दुनिया में। लेकिन एक बात मैं बोलना चाहता हूँ, हम नाश होने वालों को में नहीं हैं। परमेश्वर हमें इस दुनिया से अलग किया प्रियो। परमेश्वर ने अपने लिए आपको और मुझे चुन लिया है। वचन कहता है मैं तुम्हें नहीं चुना, ऐसा कहता है, बोलो हाँ। तुम मुझे नहीं चुना लेकिन मैंने तुमको चुना है, मैंने तुमको चुना है। क्यों? क्योंकि इस संसार के साथ हम नाश ना हो जाए। ये पूरी संसार आज आप देख रहे हो, बड़े बड़े मॉल, बड़े बड़े जो पिक्चर टाकीज आप देख रहे हो, बड़े बड़े इमारत आप देख रहे हो, एक दिन ये सब कुछ आग में नाश हो जाएगा, जल जाएगा। हालेलुया। सबसे पहले परमेश्वर इस धरती को धोया था अपनी पानी से। जब नोह का समय जल प्रलय हुआ, परमेश्वर ने 40 दिन रात बारिश को बरसाकर पूरा दुनिया को साफ किया था, शुद्ध किया था। उसके बाद प्रभु यीशु मसीह कलवरी क्रूस पर अपनी लहू को बहाकर पूरा दुनिया के पापों को क्षमा करके शुद्ध करके पवित्र किया था। अब फिर से और एक बार धोने वाला है। किससे? किससे? अग्नि से, जोर से। अग्नि से, अग्नि से धोने वाला है। जो अग्नि से जब धोएगा, जो इस संसार में है परमेश्वर के खिलाफ, वो सब कुछ जलकर राख हो जाएगा प्रियो। लेकिन हम जलने वाले नहीं, हम नाश होने वाले नहीं, हम अपने जीवन को बचाने वाले हैं। प्रेज द लॉर्ड, हालेलुया, हालेलुया। हालेलुया। आज परमेश्वर के लिए आप कौन हैं? पिता के लिए आप कौन हैं? हाँ, बेटा बेटी, जोर से। बेटा बेटी, बच्चे नहीं, बेटा बेटी, हाँ, बेटा बेटियां हैं। बेटा और बेटी, मगा और मगलू। बच्चा हो थे आप, अब बच्चे नहीं रह गए, अब बड़े हो गए, अब बेटा और बेटी है। किसके लिए? पिता के लिए। बोलो पिता के लिए मैं बेटा और बेटी हूँ। और यीशु मसीह के लिए कौन है आप लोग? बेटा। आवाज नहीं आ रही। यीशु मसीह के लिए कौन है आप लोग? जोर से बोलिए। गलत तो गलत, हाँ भाई बहन नहीं। यीशु मसीह के लिए आप दुल्हन है। वो दूल्हा राजा आने वाला है, हम दुल्हन हैं। आज हम तैयार कर रहे हैं दुल्हन को। ये कलीसिया प्रभु यीशु मसीह का दुल्हन है, ये कलीसिया प्रभु यीशु मसीह का दुल्हन है और दूल्हा का इंतजार कर रहा है। हम यीशु मसीह के लिए हम दुल्हन हैं। यीशु स्वामी के नाम मद, हाँ मಗಲಗೀತೆ ಏನು ಹೇಳ್ತಾರೆ ಹಿಂದಿ ಮದಲಗೀತೆಯರು ಹಾಲೆಲೂಯಾ ತಂದೆಗೆ ಮಗ और ಮಗಳು ಯೇಸು ಸ್ವಾಮಿಗೆ ಮದಲಗೀತೆಯರು ಪವಿತ್ರಾತ್ಮನಿಗೆ ನೀವು ಯಾರಾಗಿದ್ದೀರಿ ಹಲೋ ಪವಿತ್ರಾತ್ಮನಿಗೆ ನೀವು ಯಾರಾಗಿದ್ದೀರಿ ನಾವು ತಂದೆ ಮಗ ಪವಿತ್ರಾತ್ಮ ನಂಬುವ ತ್ರಿಏಕತ್ವ ದೇವರು ನಂಬುವ ನಾವು ಜನರು ತಂದೆಗೆ ಮಗ ಮಗಳಾಗಿದ್ದೇವೆ ಯೇಸು ಸ್ವಾಮಿಗೆ दुल्हन है पवित्र आत्मनिಗೆ ಯಾರು पवित्र आत्मा ನಾವು मंदिरವಾಗಿದ್ದೇವೆ क्या तुम नहीं जानते तुम परमेश्वर का मंदिर है परमेश्वर की आत्मा तुम पर निवास करता है ನಾವು ಪವಿತ್ರ ಆತ್ಮನಿಗೆ ದೇವಾಲಯವಾಗಿದ್ದೇವೆ ಈ ಶರೀರ ಪವಿತ್ರ ಆತ್ಮನಿಗೆ ದೇವಾಲಯವಾಗಿದೆ ಈ ಪ್ರಕಾಶನು ಯೇಸು ಸ್ವಾಮಿಗೆ ಮದಲಿಂಗ ಮೊದಲ ಗೀತೆಯಾಗಿದ್ದೇವೆ ಸಾರಿ ಕನ್ನಡದಲ್ಲಿ प्रकाश यीशु मसीह के लिए दुल्हन है पवित्र आत्मा के लिए मंदिर है और पिता के लिए बेटा है ये तीन चीज़ों को हमको समझना बहुत ज़रूरी है कहीं लोग समझते हैं कि हम पिता के लिए भी बच्चा है यीशु के लिए भी बच्चा है पवित्र आत्मा के लिए बच्चा है हम बच्चे ही बन के रहेंगे नहीं हमको बढ़ना है हालेलुया प्रेज द लॉर्ड प्रेज द लॉर्ड ನಾವು ಹಿಂಜರಿವರಲ್ಲ ವಿಶ್ವಾಸದಲ್ಲಿ ಮುಂದೆ ಸಾಗುವರಾಗಿದ್ದೇವೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಎಷ್ಟೋ ಸಂಘರ್ಷಗಳು ಬಂದರೂ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು ಬಂದರೂ ನಾವು ಮುಂದೆ 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 ಸಾಗಬೇಕಾಗಿದೆ ನಾವು ದೊಡ್ಡವರಾಗಬೇಕಾಗಿದೆ ಮಕ್ಕಳಲ್ಲ ನಾವು ಮಗನಾಗಬೇಕಾಗಿದೆ ಮಗಳಾಗಲಿ ಜೀವಿಸಬೇಕಾಗಿದೆ ವಿಶ್ವಾಸ ನಮಗಿದೆ ವಿಶ್ವಾಸ ಬೇಕಾಗಿದೆ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ನಿಮ್ಮ ಒಳಗೆ ವಿಶ್ವಾಸ ಎಷ್ಟು ಬೇಕು ಇಷ್ಟು ಬೇಕಲ್ಲ ವಿಶ್ವಾಸ ಇಷ್ಟು ವಿಶ್ವಾಸ ಬೇಕಲ್ಲ
ಇಲ್ಲ ಇಷ್ಟು ಬೇಕಲ್ಲ? ಇಲ್ಲ ರಾಯ್ಕೆ ಎಷ್ಟು? ರಾಯ್ಕೆ ಸಾಸಿವೆ ಕಾಲಷ್ಟು ವಿಶ್ವಾಸ ಇದ್ದರೆ ಈ ಬೆಟ್ಟವು ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳು ಎಂದರೆ ಅದು ಕೂಡ ಬೀಳುವುದು. ಹಲ್ಲೆಲೂಯಾ. ದೇವರು ನಿಮ್ಮ ಹತ್ರ ದೊಡ್ಡ ವಿಶ್ವಾಸವನ್ನು ಬಯಸುವುದಿಲ್ಲ. ದೊಡ್ಡ ವಿಶ್ವಾಸವನ್ನು ತೆಗೆದುಕೊಂಡು ಬನ್ನಿ ಸಭೆಗೆ ಬರುವಾಗಂತ ಬಯಸುವ ದೇವರಲ್ಲ. ದೇವರು ನಿಮಗೆ ಹೇಳುತ್ತಾನೆ, ಸಾಸಿವೆ ಕಾಲಷ್ಟು ವಿಶ್ವಾಸ ನಿಮ್ಮೊಳಗಿರುವುದಾದರೆ. ನನಗೊಂದು ಪ್ರಶ್ನೆ, ಸಾಸಿವೆ ಕಾಲು ಯಾಕೆ, ಬೇರೆ ಕಾಲನ್ನು ಯಾಕೆ ದೇವರು ಉಪಯೋಗ ಮಾಡಲಿಲ್ಲ? ಗೋಧಿ ಕಾಲು ಇರಬೇಕು. ಸಾಸಿವೆ ಕಾಲಷ್ಟು ವಿಶ್ವಾಸ ನಮ್ಮೊಳಗೆ ಬೇಕಂದರೆ ಅದರ ಅರ್ಥ ಅಂದರೆ, ಸಾಸಿವೆ ಕಾಲು ಕೆಲವು ಅಮ್ಮಂದಿರಿದ್ದಾರೆ, ಕೆಲವು ಸಹೋದರಿದ್ದಾರೆ, ಅಡುಗೆ ಮಾಡೋರಿಗೆ ಗೊತ್ತು. ಸಾಸಿವೆ ಕಾಲು ಒಳ್ಳೆ ರೌಂಡ್ ಆಗಿರುತ್ತದೆ. ಅದರ ವಿಶೇಷತೆ ಏನೆಂದರೆ, ಸಾಸಿವೆ ಕಾಲು ಅದರೊಳಗೆ ಯಾವುದೇ ಒಂದು ರಂಧ್ರವಿರಲ್ಲ, ಸಣ್ಣ ತೂತಿರಲಿಲ್ಲ. ಅದಕ್ಕಾಗಿ ಆ ಸಾಸಿವೆಗಳನ್ನು ನಾವು ಎಣ್ಣೆಗೆ ಹಾಕುವಾಗ ಅದು ಪಟ್ ಅಂತ ಹೊಡೆದ ಮೇಲೆ ಬರುತ್ತದೆ. ಪ್ರೈಸ್ ದ ಲಾರ್ಡ್. ಅದೇ ದೇವರು ನಮ್ಮಲ್ಲಿ ಬಯಸುವ ದೇವರು ನಮಗೆ ಸಾಸಿವೆ ಕಾಲಷ್ಟು ವಿಶ್ವಾಸ ಇದ್ದರೂ ಸಾಕು. ಆದರೆ ಆ ವಿಶ್ವಾಸದ ಒಳಗೆ ಯಾವುದೇ ಥರದ ರಂಧ್ರ, ಒಂದೇ ಒಂದು ಸಣ್ಣ ತೂತಿರಬಾರದು. ಇದು ದೇವರು ಬಯಸುವ ದೇವರು. राय की दाने के तक विश्वास हमारे अंदर होगा, ये पहाड़ यहाँ से निकलकर समुद्र में जब गिर पड़ तो गिरेगा, लेकिन राय की दाना, उस दाने के अंदर छोटा सा छोटा छेद नहीं होती है प्रियो. इसके लिए परमेश्वर ने राय के दाने का एग्जाम्पल दिया है. मैं फिर से पूछूंगा, मैं कई बार लोगों को मिलता हूँ, शायद पास्टर भी मिले रहेंगे बहुत लोगों को. ಏನು ನೀವು ವಿಶ್ವಾಸ ಮಾಡ್ತೀರಾ? ಹಾಂ, ವಿಶ್ವಾಸ ಮಾಡ್ತೀನಿ. ಎಷ್ಟು? ತುಂಬ ವಿಶ್ವಾಸ ಮಾಡ್ತೇನೆ ಪಾಸ್ಟರ್, ತುಂಬ ವಿಶ್ವಾಸ ಮಾಡ್ತೇನೆ. ಮತ್ತು ಯಾಕೆ ಕೆಲಸ ಆಗಿಲ್ಲ? ಯಾಕೆ ದೇವರು ಪ್ರಾರ್ಥನೆ ಕೇಳ್ತಾ ಇಲ್ಲ? ಯಾಕೆ ನಮ್ಮ ಜೀವನದಲ್ಲಿ ಕಷ್ಟ? ಯಾಕೆ ಜೀವನ ನಮ್ಮಲ್ಲಿ ನಷ್ಟ? ವಿಶ್ವಾಸ ಎಷ್ಟಿದೆ? ರಾಯಕಿ ದಾನ ಸಾಸಿವೆಗಳು ಬಿಡಿ, ಅದಕ್ಕಿಂತ ದೊಡ್ಡ ವಿಶ್ವಾಸ ನನಗಿದೆ ಪಾಸ್ಟರ್ ಅಂತ ನಾವು ಹೇಳುತ್ತೇವೆ. ಕುಂಬಳಕಾಯಿ ಎಷ್ಟು ವಿಶ್ವಾಸ ನನಗಿದೆ. ವಾ, ಎಷ್ಟು ವಿಶ್ವಾಸ! ಕುಂಬಳಕಾಯಿ ಎಷ್ಟು ವಿಶ್ವಾಸ ನನಗಿದೆ ಪಾಸ್ಟರ್. ಆದರೆ ಆ ಕುಂಬಳಕಾಯಿಯನ್ನು ಒಂದು ಸಣ್ಣ ಹುಳ ಬಂದು ಏನು ಮಾಡಿದೆ? ಹೊಟ್ಟೆ ಮಾಡಿಬಿಟ್ಟಿದೆ. ಆ ಕುಂಬಳಕಾಯಿಯಲ್ಲಿ ಸಣ್ಣ ಒಂದು ಹುಳ ಬಂದು ಏನು ಮಾಡಿದೆ? ಹೊಟ್ಟೆ ಮಾಡಿಬಿಟ್ಟಿದೆ. ನಾವು ಹೇಳ್ತೇವೆ ದೊಡ್ಡ ವಿಶ್ವಾಸ. ಪ್ರಿಯರೇ, ಯೇಸು ಸ್ವಾಮಿ ನಿಮ್ಮ ಮುಂದೆ ನಿಂತುಕೊಂಡು ಹೇಳುವ ಮಾತು, ದೊಡ್ಡ ಕುಂಬಳಕಾಯ್ದಷ್ಟು ವಿಶ್ವಾಸ ಬೇಡ, ಸಣ್ಣ ಸಾಸಿವೆ ಕಾಲಷ್ಟು ವಿಶ್ವಾಸ ಇದೆ ನಿನಗೆ. ಪರಿಪೂರ್ಣದ ವಿಶ್ವಾಸ. ಅದರಲ್ಲಿ ಯಾವುದೇ ಥರದ ಸಂದೇಶವಿರಬಾರದು, ಯಾವುದೇ ಥರದ ಒಂದು ಚಿಕ್ಕ ತೂತಿರಬಾರದು. ಅಂಥ ವಿಶ್ವಾಸ ಇರುವುದಾದರೆ ದೇವರು ಅಸಾಧ್ಯವಾದನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ಆದರೆ ಒಂದು ವಿಷಯ ನಿಮಗೆ ಹೇಳ ಬಯಸ್ತೇನೆ. ವಿಶ್ವಾಸ ಸಾಸಿವೆ ಕಾಲಷ್ಟಿದ್ದರೂ ಸಾಕು, ಆದರೆ ನಿಮ್ಮ ಯೋಚನೆ, ನಿಮ್ಮ ವಿಚಾರ ದೊಡ್ಡದಾಗಿರಬೇಕು ಪ್ರಿಯರೇ, ದೊಡ್ಡದಾಗಿರಬೇಕು. ಯೇಸು ಸ್ವಾಮಿ ದೊಡ್ಡದಾಗಿರಬೇಕಂತ ಏನನ್ನು ಬಯಸ್ತಾನೆ? ನಿಮ್ಮ ವಿಚಾರ, ನಿಮ್ಮ ಯೋಚನೆ, ನೀವು ಏನು ಯೋಚಿಸ್ತಾ ಬರ್ತಾ ಇದ್ದೀರಿ, ನೀವು ಯಾವ ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೀರಿ, ನೀವು ಏನು ಯೋಚಿಸ್ತೀರಿ ಇಲ್ಲಿ ಕುತ್ಕೊಂಡು, ಅದು ದೊಡ್ಡದಾಗಿರಬೇಕು. ಅದು ಸಣ್ಣದಲ್ಲ. ಅದು तुम्हारा सोच बड़ा होना चाहिए, तुम्हारा विचार बड़ा होना चाहिए. तुम क्या सोच कर यहाँ पर आते हो, किस उद्देश्य के लिए आप आते हो, आपका मकसद क्या है. भले आपका विश्वास छोटा है, लेकिन आपका सोच बड़ा रखिए. आपका सोच बड़ा रखिए. कुछ लोग बड़ा विश्वास को लेकर आते हैं, उनका सोच जो है छोटा है. होएगा कि नहीं होएगा क्या मालूम. विश्वास तो है बड़ा, देखेंगे प्रार्थना करके, एक बार फास्ट हाथ रखेंगे तो कुछ होएगा तो होएगा, नहीं होएगा तो भी चल पड़ेगा. और किधर? हालेलुया, हालेलुया, हालेलुया. ऐसा बहुत लोग हैं, देखेंगे क्या और हालेलुया हालेलुया बोलते हैं, क्या चिल्लाते हैं वहाँ पर. सोच, उसको बोलते गटिया सोच. क्या बोलते हैं? हिंदी में हम बोलते हैं गटिया सोच. कन्नड़ में मुझे शब्द नहीं आता है. गटिया सोच. ದೇವರು ನಮ್ಮ
ವಿಚಾರವನ್ನು ನಮ್ಮ ಯೋಚನೆಯನ್ನು ಬಲ್ಲಾತನಾಗಿದ್ದಾನೆ. ನಾವು ಏನು ಯೋಚನೆ ಮಾಡುತ್ತೇವೆ ಅದನ್ನೇ ನಾವು ಮಾತನಾಡುತ್ತೇವೆ. ನಾವು ಏನು ಮಾತನಾಡುತ್ತೇವೆ ಅದನ್ನೇ ನಾವು ದಿನಾ ರೂಢಿಯಾಗಿ ಅಭ್ಯಾಸ ಮಾಡುತ್ತೇವೆ. ಅದೇ ಅಭ್ಯಾಸ ಮಾಡಿ ಮಾಡಿ ನಾವು ಅದರಂತೆಯೇ ಆಗುತ್ತೇವೆ. ಆಮೆನ್. ಆಮೆನ್. ಹಾಲೆಲೂಯ. ಹಲ್ಲೆಲೂಯಾ. ನಾವು ಏನು ಯೋಚನೆ ಮಾಡುತ್ತೇವೆ ಅದನ್ನೇ ಹೇಳುತ್ತೇವೆ. ನಾವು ಏನು ಹೇಳುತ್ತೇವೆ ಅದನ್ನೇ ಮಾಡುತ್ತೇವೆ. ನಾವು ಏನು ಮಾಡುತ್ತೇವೆ ಅದೇ ನಮ್ಮ ದಿನದ ಅಭ್ಯಾಸವಾಗಿ ರೂಢಿಯಾಗಿರುತ್ತದೆ. ನಾವು ಯಾವುದು ರೂಢಿ ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ನಾವು ಏನು ಮಾಡ್ತೇವೆ, ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುತ್ತೇವೆ. ಹಲ್ಲೆಲೂಯ. ಹಲ್ಲೆಲೂಯಾ. ದೇವರು ಏನು ಯೋಚನೆ ಮಾಡಿದರು ಅದನ್ನೇ ಹೇಳಿದರು. ಅದೇ ಆಯಿತು, ಅದೇ ನಡೀತಾ ಉಂಟು. ಅದೇ ದೇವರ ವಾಕ್ಯ. ಆಮೆನ್. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಾಗ ಮೊದಲು ಯೋಚನೆ ಮಾಡಿದರು. ಏನು ಹೇಳಬೇಕು? ಬೆಳಕಾಗಲಿ. ದೇವರು ಯೋಚನೆ ಮಾಡಿದ ಒಳಗೆ ಬೆಳಕಾಗಬೇಕು. ಬೆಳಕಾಯಿತು. ಇವತ್ತು ಬೆಳಕಾಗುತ್ತಾ ಉಂಟು. ಅದು ಡೈಲಿ ರೂಢಿಯಾಗಿ ಮಾಡ್ತಾ ಉಂಟು. ಡೈಲಿ ಇವತ್ತು ಬೆಳಗ್ಗೆ ಬೆಳಕಾಯಿತು, ಪುನಃ ರಾತ್ರಿ ಪುನಃ ಬೆಳಕು, ಪುನಃ ರಾತ್ರಿ ಪುನಃ ಬೆಳಕು ಆಗುತ್ತಾ ಉಂಟು. ಪ್ರೈಸ್ ದ ಲಾರ್ಡ್. ಇದೇ ದೇವರ ವಾಕ್ಯ. ದೇವರು ನಾವು ಏನು ಮಾತನಾಡುತ್ತೇವೆ, ಏನು ಯೋಚನೆ ಮಾಡುತ್ತೇವೆ ಎಂಬುದು ನಮಗೆ ಅರಿವಿರಬೇಕಾಗಿದೆ. ಸಣ್ಣ ವಿಶ್ವಾಸ ಸಾಕು ಪ್ರಿಯರೇ. ದೊಡ್ಡ ಯೋಚನೆ ಬೇಕು. ದೊಡ್ಡ ಯೋಚನೆ ಬೇಕು. ಹಿಂದೆ ರವಿವಾರಲ್ಲಿ ಬಂದಿದ್ದೇನೆ. ಸಭಾಪಾಲಕರು ಹೇಳಿದರು, ಈ ದೊಡ್ಡ ಜಗವನ್ನು ನಾವು ಏನು ಮಾಡ್ತೇವೆ, ಪರ್ಚೇಸ್ ಮಾಡುತ್ತೇವೆ. ಹಲ್ಲೆಲೂಯ. ಅವರ ವಿಶ್ವಾಸದೊಳಗೆ ಯಾವುದೇ ಸಂದೇಶವಿರಲಿಲ್ಲ. ನೇರವಾಗಿ ಹೇಳಿದರು, ದೊಡ್ಡ ಜಗವನ್ನು ನಾವು ಪರ್ಚೇಸ್ ಮಾಡಿದ ದೇವರು ಕೊಡುತ್ತಾನೆ ಎಂಬ ಒಂದು ಯೋಚನೆ, ಕೊಡುತ್ತಾನೆ ಎಂಬ ಒಂದು ಯೋಜನೆ, ಪ್ಲ್ಯಾನಿಂಗ್ ಅವರಲ್ಲಿದೆ. ಅದಕ್ಕೆ ಹೇಳೋದು, ನಮ್ಮ ವಿಶ್ವಾಸ ಸಣ್ಣದಿದ್ರೂ ಪರವಾಗಿಲ್ಲ, ನಮ್ಮ ಯೋಚನೆ ದೊಡ್ಡದಾಗಿರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರೇ, ನಮ್ಮ ದೇವರು ಸತ್ಯ, ಮಾರ್ಗ ಮತ್ತು ಜೀವನ. ಯೇಸು ಸ್ವಾಮಿ ಹೇಳಿದ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವನವು. ನಾವು ಇವತ್ತು ಬಂದಿರೋದು ಜೀವನವನ್ನು ಪಡೆದುಕೊಳ್ಳುವುದಕ್ಕಾಗಿ, ಸತ್ಯವನ್ನು ಕಳೆಯುವುದಕ್ಕಾಗಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಾವು ಬಂದಿದ್ದೇವೆ. ಪ್ರಿಯರೇ, ಒಂದು ಕತೆ ಹೇಳಿ ನಿಮಗೆ ತಿಳಿಯುವ ಮಟ್ಟಿಗೆ ನಾನು ತಿಳಿಸಲು ಇಷ್ಟಪಡುತ್ತೇನೆ. ನಾವು ಇವತ್ತು ಓಡ್ತಾ ಇದ್ದೇವೆ. ನಾನು ಹೇಳಿದೆ, ನೋಹನ ಸಮಯದಲ್ಲಿ ಮದುವೆ ಆಗ್ತಾ ಇತ್ತು. ಜನರು ಖರೀದಿ ಮಾಡ್ತಾಯಿದ್ರು, ಮಾರ್ತಾಯಿದ್ರು. लेना देना होता था, सब कुछ होता था. लेकिन अचानक जब ऊपर से आग गिरा, सारी चीज़ क्या हो गया, भस्म हो गया. हालेलुया. हालेलुया. ಇವತ್ತು ಜನರು ಓಡ್ತಾರೆ, ಒಟ್ಟು ಮಾಡ್ತಾರೆ. ನಮಗೆ ಒಂದು ವಿಷಯ ಹೇಳುತ್ತೇನೆ, ಎಷ್ಟು ಒಟ್ಟು ಮಾಡಿಟ್ರು, ಎಷ್ಟು ಓಡಿದ್ರು, ಒಂದು ವೇಳೆ ನಾವು ದೇವರ ಯೇಸು ಸ್ವಾಮಿಯ ಆ ಜೀವನವನ್ನು ನಾವು ಪಡ್ಕೊಳ್ಳಿಲ್ಲ, ಅನಂತಕಾಲದ ಜೀವನ ನಮ್ಮ ಮೇಲೆ ಇಲ್ಲ, ನಾವು ಎಷ್ಟು ಒಟ್ಟು ಮಾಡಿದ್ರೆ ವ್ಯರ್ಥವೇ ವ್ಯರ್ಥ. ಒಂದು ಸಾರಿ ಒಂದು ನಾಯಿ ಮತ್ತು ಮೊಲ ಗೊತ್ತಲ್ಲ, ಖರ್ಗೋಸ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಮೊಲ. ಒಂದು ಸಾರಿ ಒಂದು ನಾಯಿ ಮೊಲವನ್ನು ತಿನ್ನಲಿಕ್ಕೆ ಓಡ್ತಾ ಹೋಯಿತು. ಇಬ್ಬರು ಓಡ್ತಾ ಇದ್ದಾರೆ. ಮೊಲವು ಓಡ್ತಾ ಉಂಟು, ನಾಯಿ ಓಡ್ತಾ ಉಂಟು. ಅತಿ ವೇಗವಾಗಿ ಓಡ್ತಾ ಇದೆ ಎರಡು. ನಾಯಿ ಯೋಚನೆ ಮಾಡ್ತದೆ, ಅದನ್ನು ತಿನ್ನಬೇಕು, ಹೆಂಗಾದರೂ ಹಿಡಿದು ತಿನ್ನಬೇಕು, ನನ್ನ ಹೊಟ್ಟೆ ತುಂಬಿಸಬೇಕಂತ ಯೋಚನೆ. ಮೊಲ ಓಡ್ತಾ ಇದೆ, ನಾನು ಹೇಗಾದರೂ ಮಾಡಿ ನನ್ನ ಬಚಾವಾಗಬೇಕು, ನನ್ನ ಪ್ರಾಣ ಉಳಿಸಬೇಕೆಂಬ ಒಂದು ಇಚ್ಛೆಯನ್ನು ಓಡ್ತಾ ಇದೆ. ಇಬ್ಬರು ಓಡ್ತಾ ಇದ್ದಾರೆ. ಅತಿ ವೇಗವಾಗಿ ಆ ಮೊಲ ಓಡಿ ಒಂದು ದೊಡ್ಡ ಪರ್ವತದ ರಂಧ್ರದೊಳಗೆ ಸೇರಿಕೊಂಡಿತ್ತು. ಗೊತ್ತಲ್ಲ ರಂಧ್ರ? ಸುರಕ್ಷಿತವಾದ ಸ್ಥಳದಲ್ಲಿ ಸೇರಿಕೊಂಡಿತ್ತು. ಅಷ್ಟು ಹೊತ್ತಿಗೆ ಆ ನಾಯಿ ಓಡಿ ಬಂತು. ಮೊಲವನ್ನು ನೋಡಿತ್ತು. ಒಳಗೆ ಮೊಲ ಸುರಕ್ಷಿತವಾಗಿ ಕೂತ್ಕೊಂಡು ನೆಗಡ್ತಾ ಇತ್ತು. ನಾಯಿ ಕೇಳಿತ್ತು, ನಿನಗಿಂತಲೂ ನಾನು ಗಾತ್ರದಲ್ಲಿ ದೊಡ್ಡದನಾಗಿದ್ದೇನೆ, ನಿನಗಿಂತಲೂ ನಾನು ವೇಗವಾಗಿ ಒಳಗೆ ನನಗೆ ಕೈ ಕಾಲುಗಳಿದೆ, ನಿನಗಿಂತಲೂ ಶಕ್ತಿ ನನಗೆ ಜಾಸ್ತಿ ಇದೆ, ಆದರೆ ನಿನ್ನನ್ನು ಹಿಡಿಯೋದಕ್ಕೆ ನನಗೆ ಯಾಕೆ ಆಗಲಿಲ್ಲ ಎಂಬ ಪ್ರಶ್ನೆ ನಾಯಿಗೆ ಬಂತು. ಆಗ ಆ ರಂಧ್ರದಲ್ಲಿ, ಆ ಬೆಳದಲ್ಲಿ ಇರುವಂಥ ಆ ಒಂದು ಮೊಲ ಸುಂದರವಾಗಿ ಉತ್ತರ ಕೊಡಿತು. ಪ್ರಿಯರೇ, ಏನಂತ ಉತ್ತರ ಕೊಡಿ ಗೊತ್ತಾ? ನಾಯಿಗೆ ಹೇಳಿತ್ತು, ನೀನು ಓಡ್ತಾ ಬಂದದ್ದು ಒಂದು ಟೈಮ್ನ ಲಂಚಿಗಾಗಿ. ಯಾತಕ್ಕಾಗಿ? ಲಂಚಿಗಾಗಿ, ಒಂದು ಟೈಮ್ನ ಊಟಕ್ಕಾಗಿ ನೀನು ಓಡ್ತಾ ಬಂದೆ. ನಾನು ಓಡ್ತಾ ಹೋದದ್ದು ಜೀವನದ ಲೈಫಿಗಾಗಿ ಓಡ್ತಾ ಇದ್ದೇನಂತ ಮೊಲ ಉತ್ತರ ಕೊಡಿತ್ತು. ಹಾಲೆಲೂಯ. ನೀನು ಓಡ್ತಾ ಇದ್ದದ್ದು ಯಾಕಾಗಿ?
ಲಂಚ್ಗಾಗಿ, ಒನ್ ಟೈಮ್ ಲಂಚ್ಗಾಗಿ ನಾನು ಓಡ್ತಾ ಇದ್ದದ್ದು ಅನಂತ ಕಾಲಕ ಜೀವನ್ ಲೈಫ್ಗಾಗಿ ನಾನು ಓಡ್ತಾ ಇದ್ದೆ. ನನಗೆ ಲೈಫ್ ಬೇಕು. ದೇವ ಮಕ್ಕಳೇ, ದೇವ ಜನರೇ, ಇವತ್ತು ನೀವು ಯಾತಕ್ಕಾಗಿ ಓಡ್ತಾ ಇದ್ದೀರಿ? ಯಾತಕ್ಕಾಗಿ ಓಡ್ತಾ ಇದ್ದೀರಿ? ಪ್ರಪಂಚದ ಆಸೆಗಳಿಗಾಗಿ, ಪ್ರಪಂಚದ ವಸ್ತುಗಳನ್ನು ಪಡೆಯೋದಕ್ಕಾಗಿ, ಊಟಕ್ಕಾಗಿ, ತಿನಿಸುಗಳಿಗಾಗಿ ಓಡ್ತಾ ಇದ್ದೀರೋ? ಅಲ್ಲ, ಜೀವನವನ್ನು, ಪ್ರಾಣವನ್ನು ಉಳಿಸಬೇಕಂತ ಓಡ್ತಾ ಇದ್ದೀರೋ? ನಾವು ವಾಕ್ಯ ಓದಿದ್ದೇವೆ, ಲೂಟನು ಸೋದಮ್ ಗೋಮರದಿಂದ ಓಡಿ ಹೋದನು. ದೇವರು ಹೇಳಿದರು, ಹಿಂದೆ ತಿರುಗಿ ನೋಡಬೇಡ, ಓಡು ಇಲ್ಲಿಂದ, ತನ್ನ ಪ್ರಾಣವನ್ನು ಉಳಿಸಿಕೋ ಎಂಬ ದೇವರ ವಾಕ್ಯ ಲೂಟನಿಗೆ ಬಂತು. ಲೂಟ ಓಡ್ತಾ 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 ಹೋದ. ಪ್ರಿಯರೇ, ಪ್ರಿಯ ಜನರೇ, ನೀವು ಇವತ್ತು ಯಾತಕ್ಕಾಗಿ ಓಡ್ತಾ ಇದ್ದೀರಿ? ನಾನು ನಿಮಗೆ ಹೇಳ ಬಯಸುತ್ತೇನೆ, ಪ್ರಪಂಚದ ಆಶೆಗಾಗಿ ಓಡಬೇಡಿರಿ, ಹಣ ಸಂಪಾದನೆ ಮಾಡೋಕ್ಕಾಗಿ ಓಡಬೇಡಿರಿ, ಅದು ಬೇಕು ಇದು ಬೇಕಂತ ಓಡಬೇಡಿರಿ. ನಿಮ್ಮ ಪ್ರಾಣವನ್ನು ಉಳಿಸಬೇಕಾಗಿದೆ. ನಮಗೆ ಆ ಒಂದು ಅನಂತಕಾಲ ಜೀವನ ಬೇಕಾಗಿದೆ. ಆ ಜೀವಿತಕ್ಕಾಗಿ ನಾವು ಓಡುವರಾಗಬೇಕು. ಅದನ್ನು ಓಡ್ತಾ ಅದನ್ನು ಪಡ್ಕೊಳ್ಬೇಕು. ಯಾಕಂದರೆ ನಾವು ನಾಶವಾಗೋರಲ್ಲ, ನಾವು ಆ ಅನಂತ ಕಾಲದ ಜೀವನವನ್ನು ಪಡೆದುಕೊಳ್ಳುವುದಕ್ಕಾಗಿ ಓಡಬೇಕಾಗಿದೆ. ಎಲ್ಲ ಪಾಪಗಳನ್ನು ಬಿಟ್ಟು, ಎಲ್ಲ ಆಶೆಗಳನ್ನು ಬಿಟ್ಟು ಆ ಯೇಸು ಸ್ವಾಮಿಯ ದೃಷ್ಟಿ ಇಟ್ಟು ನಾವು ಓಡ್ತಾ 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 ಹೋದರೆ ನಮಗೆ ಆ ಒಂದು ನಿತ್ಯ ಜೀವ ಖಂಡಿತ. ನಮ್ಮ ಹೆಸರು ಆ ನಿತ್ಯ ಜೀವನದ ಪುಸ್ತಕದಲ್ಲಿ ಬರೆಯಲ್ಪಡಬೇಕು ಎಂಬ ಒಂದೇ ಉದ್ದೇಶಕ್ಕಾಗಿ ನೀವು ಓಡಬೇಕು ಹೊರತು ಬೇರೆ ಯಾವ ಉದ್ದೇಶ ನಮಗಿರಬಾರದು. ಪ್ರಿಯರೇ, ಮತ್ತೆಲ್ಲ ಅಗತ್ಯಗಳು ದೇವರ ಮೇಲೆ ಕೊಡುವನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಮೊತ್ತ ಮೊದಲಾಗಿ ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಾಕ ಪಡಿರಿ, ಅದರೊಟ್ಟಿಗೆ ನಿಮಗೆಲ್ಲವೂ ಕೊಡಲ್ಪಡುತ್ತದೆ. ನಾವು ದೇವರ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಓಡಬೇಕಾಗಿದೆ. ಅದಕ್ಕಾಗಿ ಮರು ಹೇಳುತ್ತೇನೆ, ತಿರುಗಿ ಹೇಳುತ್ತೇನೆ, ಪುನಃ ಹೇಳುತ್ತೇನೆ, ನೀವು ಯಾತಕ್ಕಾಗಿ ಓಡ್ತಾ ಇದ್ದೀರಿ? ಏನನ್ನು ಪಡೆದುಕೊಳ್ಳಬೇಕಾಗಿ ಓಡ್ತಾ ಇದ್ದೀರಿ? ಸಭೆಗೆ ಯಾಕಾಗಿ ಬರ್ತಾ ಇದ್ದೀರಿ? ಏನು ಯೋಚನೆ, ಏನು ಉದ್ದೇಶ ನಿಮ್ಮದು? आपका मकसद क्या है? आपका उद्देश्य क्या है? आपका कलीसिया में आने का सोचना बहुत जरूरी है. प्रियो, ಸಣ್ಣ ಸಣ್ಣ ವಿಷಯಗಳಿಗಾಗಿ ಕೊರಗಬೇಡಿರಿ. ಯಾರು ಏನು ಹೇಳ್ತಾರೆಂಬ ಆ ವಿಷಯಕ್ಕೆ ತಲೆ ಹಾಕಲಿಕ್ಕೆ ಹೋಗಬೇಡಿರಿ. ಕರ್ತನು ಒಳ್ಳೆಯವನು. ಈ ಓಟದಲ್ಲಿ ಓಡುವ ಪ್ರತಿಯೊಬ್ಬೊಬ್ಬರಿಗೂ ದೇವರು ಬಹುಮಾನ ಇಟ್ಟಿದ್ದಾನೆ. ಯಾರ್ಯಾರು ಈ ಓಟವನ್ನು ಪೂರ ಮಾಡುತ್ತಾರೋ, ಓಡಿ ಹೋಗಿ ಗೆಲ್ಲುತ್ತಾರೋ ಅವರಿಗೆ ದೇವರು ಆ ಜಯ ಮೇಲೆಯನ್ನು ಕೊಡುವ ದೇವರಾಗಿದ್ದಾನೆ. ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ದೇವರು ಬಹುಮಾನವಿಟ್ಟಿದ್ದಾನೆ. ಪೌಲನು ಹೇಳುತ್ತಾನೆ, ನಾನು ಓಡುತ್ತಾ ಇದ್ದೇನೆ, ಸಿದ್ಧಿಗೆ ನಾನು ಓಡುತ್ತಾ ಇದ್ದೇನೆ. ಇನ್ನು ಸಿದ್ಧಿ ಆಗಿಲ್ಲ, ನಾನು ಸಿದ್ಧಿ ಕೋರ್ मैं बढ़ रहा हूँ, मैं सिद्धि कोर बढ़ रहा हूँ, आगे झुक कर मैं बढ़ता हूँ. अगर मैं पूरा दुनिया को मैं जीत लूँ, अगर मेरे प्राण नष्ट हो जाएंगे तो क्या लाभ मिलेगा? हालेलुया, हालेलुया. इसके लिए हिंदी में गीत है, दुनिया में तूने बहुत धन कमाया, पर वो धन तेरे काम न आया. दुनिया में तूने बहुत धन कमाया, पर वो धन तेरे काम न आया. ले तू यीशु का प्यारा नाम, बन जाएंगे तेरे बिगड़े काम. ले तू यीशु का प्यारा नाम, बन जाएंगे तेरे बिगड़े काम. नाम 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 ले तू यीशु का प्यारा नाम, काम 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 बन जाएंगे बिगड़े काम. नाम 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 ले तू यीशु का प्यारा नाम, काम 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 बन जाएंगे बिगड़े काम. ले तू यीशु का प्यारा नाम, बन जाएंगे तेरे बिगड़े काम. ಹಾಲೆಲೂಯ. ಎಷ್ಟೋ ನಾವು ಈ ಪ್ರಪಂಚದಲ್ಲಿ ಹಣ, ಸಂಪತ್ತಿ, ಧನಗಳನ್ನು ಗಳಿಸಿ ಇಟ್ಟರೂ ನಮ್ಮ ಪ್ರಾಣಕ್ಕೆ ಏನು ಲಾಭವಿಲ್ಲ, ಏನೂ ಲಾಭವಿಲ್ಲ. ಪ್ರಿಯರೇ, ಬಾಂಬೆಯಲ್ಲಿ ನಾವು ಎಷ್ಟೋ ಕಡೆ ಹೋಗುತ್ತೇವೆ ಆಸ್ಪತ್ರೆಗೆ,
ಹೌಸ್ ವಿಸಿಟಿಗೆ ಹೋಗುತ್ತೇವೆ, ಕೋಟಿಗಟ್ಟಲೆ ಹಣ ಇದೆ ಅವರಿಗೆ, ಆದರೆ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಕಣ್ಣೀರಲ್ಲಿ ಅಳುತ್ತಾ ಇರುತ್ತಾರೆ, ಗೋಲಾಡ್ತಾ ಇರುತ್ತಾರೆ. ಪಾಸ್ಟರ್ ಎಲ್ಲವೂ ಉಂಟು, ಆದರೆ ಸುಖವಿಲ್ಲ, ಶಾಂತಿ ಇಲ್ಲ, ಸಮಾಧಾನವಿಲ್ಲ, ರಾತ್ರಿ ಮಲಗಲಿಕ್ಕೆ ಭಯ ಆಗುತ್ತದೆ ಅಂತ ಹೇಳ್ತಾರೆ. ಎಲ್ಲವೂ ಇದ್ದು ಏನು ಪ್ರಯೋಜನವಿಲ್ಲ. ದೇವರೇ, ನಾವು ಧನ್ಯರು, ದೇವರು ಕೊಟ್ಟಿದ್ದಲ್ಲಿ ನಾವು ತೃಪ್ತರಾಗಿದ್ದೇವೆ, ಶಾಂತಿಯಾಗಿ ಸಮಾಧಾನವಾಗಿ ನಾವು ಜೀವಿಸ್ತಾವಿದ್ದೇವೆ. ಇದು ದೇವರ ಕೃಪೆ, ದೇವರ ದಯೆ, ದೇವರ ಅನುಗ್ರಹ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾನು ನಿಮಗೆ ಹೇಳಲು ಬಯಸ್ತೇನೆ, ಯಾರು ಏನು ಹೇಳುತ್ತಾರೋ ಅದಕ್ಕೆ ತಲೆ ಹಾಕಲಿಕ್ಕೆ ಹೋಗಬೇಡಿರಿ. ಯಾರು ಏನು ಹೇಳ್ತಾರೋ ಅದನ್ನು ತಲೆಗೆ ಹಾಕಲಿಕ್ಕೆ ಹೋಗಬೇಡಿರಿ. ಒಂದು ವಿಷಯ ಹೇಳಲು ಬಯಸ್ತೇನೆ. ನಾನು ಯಾವಾಗಲೂ ಬಾಂಬೆಯಲ್ಲೂ ಹೇಗೆ ನಾನು ಪ್ರಚಾರ ಮಾಡುವಾಗ ಕೆಲವೊಂದು ದೃಷ್ಟಾಂತಗಳನ್ನು ಹೇಳಿಯೇ ಪ್ರಚಾರ ಮಾಡೋದು, ಯಾಕೆ ಜನರಿಗೆ ಅರ್ಥ ಆಗಬೇಕು. ಒಂದು ಸಾರಿ ಒಂದು ರಾಜ ಒಂದು ಮಂತ್ರಿಯ ಕೈಯಲ್ಲಿ ನೀರಿನ ಬಟ್ಟಲು ಕೊಡ್ತಾನೆ. ಏನು ಕೊಡ್ತಾನೆ? ನೀರಿದ್ದ ಬಟ್ಟಲು, ತುಂಬ ನೀರು ತುಂಬಿಸಿ ಆ ಬಟ್ಟಲು ಕೈಯಲ್ಲಿ ಕೊಡ್ತಾನೆ. ಯಾಕಂದರೆ ಆ ಮಂತ್ರಿ ಒಂದು ತಪ್ಪು ಮಾಡಿರ್ತಾನೆ. ಆ ಮಂತ್ರಿಗೆ ಶಿಕ್ಷೆ ಕೊಡಬೇಕೆಂಬ ಉದ್ದೇಶದಿಂದ ಆ ರಾಜ ಒಂದು ಸಣ್ಣ ಒಂದು ಕಾರ್ಯಲ್ಲಿ ಮಾಡುತ್ತಾನೆ. ಆ ಮಂತ್ರಿಯ ಕೈಯಲ್ಲಿ ತುಂಬಿದ ನೀರಿನ ಬಟ್ಟಲನ್ನು ಆ ಕೈಯಲ್ಲಿ ಕೊಡುತ್ತಾನೆ. ರಾಜ ಹೇಳುತ್ತಾನೆ, ಈ ತುಂಬಿದ ನೀರಿನ ಬಟ್ಟಲನ್ನು ಹಿಡ್ಕೊಂಡು ಈ ಕಡೆಯಿಂದ ಅರಮನೆಯ ದ್ವಾರಕ್ಕೆ ಹೋಗಿ ಅಲ್ಲಿಂದ ವಾಪಸ್ಸು ಬಂದು ಒಂದು ಬಿಂದು ನೀರು ಕೆಳಗೆ ಬೀಳಂತೆ ಕಾಪಾಡಿಕೊಂಡು ಆ ನೀರಿನ ಬಟ್ಟಲನ್ನು ತಂದು ಅವನ ಕೈಗೆ ಒಪ್ಪಿಸಿಕೊಟ್ಟಿದ್ದರೆ ನಾನಿನ್ನು ಏನು ಮಾಡ್ತೇನೆ? ಕ್ಷಮಿಸ್ತೇನೆ. ಒಂದು ವೇಳೆ ನೀನು ಹೋಗುವಂಥ ಆ ಒಂದು ಸಮಯದಲ್ಲಿ, ನಡೆಯುವಂಥ ಸಮಯದಲ್ಲಿ ಆ ಬಟ್ಟಲಲ್ಲಿರುವಂಥ ನೀರು ಒಂದು ಬಿಂದು ನೀರು ಕೆಳಗೆ ಬಿದ್ದರೆ ನಿನ್ನ ತಲೆಯನ್ನು ಕತ್ತರಿಸಲಿಕ್ಕಾಗಿ 2 ಸೈನಿಕರನ್ನು ನೇಮಕ ಮಾಡಿದ್ದೇನೆ, ದೊಡ್ಡ ಕತ್ತಿ ಹಿಡ್ಕೊಂಡು ನಿನ್ನ ಹಿಂದೆ ಹಿಂದೆ ಬರ್ತಾ ಇರ್ತಾರೆ ಅಂತ ಹೇಳ್ತಾನೆ. ಧ್ಯಾನವಾಗಿ ಕೇಳಿರಿ. ಅವನು ಓಕೆ ಅಂತ ಹೇಳ್ತಾನೆ. ಈ ಸರ್ ನನಗೆ ಓಕೆ ಅಂತ ಹೇಳ್ತಾನೆ. ಆ ತುಂಬಿದ ಬಟ್ಟಲನ್ನು ಹಿಡ್ಕೊಂಡು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಅರಮನೆಯ ದ್ವಾರಕ್ಕೆ ನಡೀತಾ ಹೋಗುತ್ತಾನೆ. ಅವ್ರು ನಿಧಾನವಾಗಿ ನಡೆದುಕೊಂಡು ಬರ್ತಾನೆ. ಯಾಕಂದರೆ ಒಂದು ಬಿಂದು ನೀರು ಕೆಳಗೆ ಬಿದ್ದರೆ ಅವನ ರುಂಡ ಏನಾಗುತ್ತದೆ? ಕತ್ತರಿಸಲ್ಪಡುತ್ತದೆ. ಅಷ್ಟು ಜಾಗೃತಿಯಿಂದ ಹೋಗುವಂಥ ಸಮಯದಲ್ಲಿ 2 ಕಡೆಯವರು ಅವನಿಗೆ ಹೇಳುತ್ತಾರೆ. ಒಂದು ಕಡೆ ಹೇಳ್ತಾನೆ, ಮಗ ನಿನ್ನಲ್ಲಿ ಆಗಲ್ಲ, ತುಂಬ ಕಠಿಣ, ನೀರು ಬಿದ್ದರೆ ಇನ್ನು ರುಂಡ ಏನಾಗುತ್ತೆ? ಕತ್ತರಿಸಲ್ಪಡುತ್ತದೆ, ಜಾಗ್ರತೆ, ಆಗಲ್ಲ, ಬಿಡು, ಇದು ಸರದು ಬೇಡ ಅಂತ ಹೇಳು, ಬಿಡು ಅಂತ ಹೇಳುತ್ತಾರೆ. ಇನ್ನೊಂದು ಪಕ್ಷದವರು ಹೇಳ್ತಾರೆ, ಆಗುತ್ತೆ, ಹೋಗು ನೀನು ಮುಂದೆ ಆಗುತ್ತೆ, ಎಲ್ಲವೂ ಸಾಧ್ಯ ಅಂತ ಹೇಳುತ್ತಾರೆ. ಒಂದು ಕಡೆ ಜನರು ಹೊಗಳುತ್ತಾರೆ, ಇನ್ನೊಂದು ಕಡೆ ಏನು ಮಾಡ್ತಾರೆ? ಹೀಯಾಳಿಸ್ತಾರೆ, ಕೆಳಗೆ ಹಾಕುತ್ತಾರೆ. ಒಂದು ಕಡೆ ಪ್ರೋತ್ಸಾಹ ಬರ್ತಾ ಉಂಟು, ಇನ್ನೊಂದು ಕಡೆ ಸ್ವಲ್ಪ ಮಾತಾಡ್ರಿ. ಏನಾಗುತ್ತೆ? ಕೆಳಗೆ ಹಾಕ್ತಾರೆ, ನಿರಾಶೆಗೊಳಿಸ್ತಾರೆ. ಅವರಿಗೆ ಅವರ ಒಂದು ಆ ಪ್ರೋತ್ಸಾಹಕ್ಕೆ ಬೆಂಬಲ ಆಗೋದಿಲ್ಲ. ಏನೇನೋ ಮಾತಾಡ್ತಾರೆ, ಆಗಲ್ಲಪ್ಪ ನಿನ್ನ ಹತ್ರ, ಇದು ಅಸಾಧ್ಯವಾದ ಕಾರ್ಯ. ಕೆಲವರು ಹೇಳ್ತಾರೆ ಸಾಧ್ಯ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ. कुछ लोग निंदा करते हैं, कुछ लोग अपमान करते हैं, कुछ लोग क्या क्या बोलते हैं, नहीं होगा तुझसे, कुछ लोग बोलते कि होगा. ಆದರೆ ಆ ಹುಡುಗ ಬಟ್ಟಲಿಂದ ನೀರನ್ನ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೋಗಿ ಆ ಕಡೆ ಹೋಗಿ ವಾಪಸ್ ಬಂದು ರಾಜನ ಕೈಗೆ ಆ ತುಂಬಿದ ಬಟ್ಟಲಿನ ನೀರನ್ನು ಕೊಟ್ಟು ಬಿಡುತ್ತಾನೆ. ಒಂದು ಬಿಂದು ನೀರು ಕೆಳಗೆ ಬೀಳಂತೆ ಕಾಪಾಡುತ್ತಾನೆ, ಜಾಗ್ರತೆ ವಹಿಸಿಕೊಳ್ಳುತ್ತಾನೆ. ರಾಜನಿಗೆ ಖುಷಿಯಾಗುತ್ತೆ. ರಾಜ ಹೇಳ್ತಾನೆ, ನೋಡು, ನೀನು ನನ್ನ ನ್ಯಾಯದಲ್ಲಿ ಕ್ಷಮೆಪಣೆ ಹೊಂದಿದ್ದಿ, ನಿನಗೆ ಯಾವ ನ್ಯಾಯವಿಲ್ಲ. ಆದರೆ ಒಂದು ಮಾತು, ನೀನು ಈಗ ಹೋಗಿ ಜನರಿಗೆ ನ್ಯಾಯ ಮಾಡು. ಯಾರು ನಿನ್ನನ್ನು ಹೊಗಳಿದ್ದಾರೆ ಅವರಿಗೆ ನ್ಯಾಯ ಮಾಡು, ಯಾರು ನಿನ್ನ ಹೊಗಳಿಲ್ಲ ಅವರಿಗೆ ನೀನು ನ್ಯಾಯ ಮಾಡಂತ ರಾಜ ಹೇಳುತ್ತಾನೆ. ಆಗ ಒಳ್ಳೆ ಉತ್ತರ ಕೊಡ್ತಾನೆ ಆ ಸೈನಿಕ. ಏನು ಗೊತ್ತಾ ಪ್ರಿಯರೇ? ರಾಜ, ನನ್ನನ್ನು ಹೊಗಳಿದವರು ಯಾರು, ನನ್ನನ್ನು ಬೈದವರು ಯಾರು ನನಗೆ ಗೊತ್ತಿಲ್ಲ ರಾಜ, ಗೊತ್ತಿಲ್ಲ. ನನ್ನ ಕಣ್ಣು ಕೇವಲ ಆ ಬಟ್ಟಲಿರುವಂಥ ನೀರಿನ ಮೇಲೆ ಇತ್ತು. ನಿನ್ನ ಆಜ್ಞೆಯನ್ನು ಪೂರ ಮಾಡೋದಕ್ಕಾಗಿ ನಾನು ತವಕ ಪಡ್ತಿದ್ದೇನೆ. ನಿನ್ನ ಆಜ್ಞೆಯನ್ನು ಪೂರ ಮಾಡಬೇಕು. ಒಂದು ಬಿಂದು ನೀರು ಕೆಳಗೆ ಬೀಳದ ನಾನು ತುಂಬ ಜಾಗ್ರತೆ ಒಂದೊಂದೇ ಹೆಜ್ಜೆ ಹಿಡುತ್ತಾ ಮುಂದೆ ಹೋಗ್ತದೆ ರಾಜ. ನನಗೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ, ಯಾರು ಬೈದಿದ್ದಾರೆ, ಯಾರು ಹೀಯಾಳಿಸಿದ್ದಾರೆ, ಯಾರು ನನಗೆ ಕೆಳಗೆ ಹಾಕಿದ್ದಾರೆ, ಯಾರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ರಾಜ. ನಾನು ಯಾರ ಮಾತನ್ನು ಕೇಳಲಿಲ್ಲ, ನನಗೆ ಯಾರ ಮಾತು ಕಿವಿಗೆ
ಬೀಳಲಿಲ್ಲ. ನನಗೆ ಒಂದೇ ಒಂದು ದೃಷ್ಟಿ, ನನ್ನ ಆ ಒಂದು ಜೀವನ ಉಳಿಸಬೇಕು. ಆ ನೀರಿನ ಒಂದು ಬಟ್ಟಲಲ್ಲಿ ಒಂದೇ ಒಂದು ಬಿಂದು ನೀರು ಕೆಳಗೆ ಬೀಳಬಾರದು. ನನಗೆ ಜೀವ ಬೇಕು, ನಾನು ಪ್ರಾಣ ಉಳಿಸಬೇಕು ಎಂಬ ಉದ್ದೇಶ ನಾನು ಮೆಲ್ಲ ಮೆಲ್ಲ ನಡೀತಾ ಇದ್ದೇನೆ. ಕರ್ತನೆ, ದೇವರ ಆತ್ಮ ನಿಮ್ಮೊಳಗಿದೆ, ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾನೆ. ನೀವು ಈ ಪ್ರಪಂಚದಲ್ಲಿ ಆರಿಸಲ್ಪಟ್ಟವರಾಗಿದ್ದೀರಿ. ನಿಮ್ಮಲ್ಲಿ ವಿಶೇಷವಾಗಿ ಒಂದು ಮಾತು ನಿಮ್ಮಲ್ಲಿದೆ, ಅದು ದೇವರ ಮಾತು. ನಿಮ್ಮಲ್ಲಿರುವಾತನು ಲೋಕದಲ್ಲಿರುವಂತಲೂ ಹೆಚ್ಚಿನವನಾಗಿದ್ದಾನೆ, ಅದು ಮರೆಯಬೇಡಿರಿ. ನಾವು ಒಂದೊಂದು ಹೆಜ್ಜೆ ಇಡುವ ಸಮಯದಲ್ಲಿ, ದೇವರೇ ನಿನ್ನ ಕೃಪೆ, ನಿನ್ನ ದಯೆ ನನಗೆ ಸಾಕು ದೇವರೇ. ನನ್ನನ್ನು ಯಾರು ಹೊಗಳುತ್ತಾರೋ, ಯಾರು ಬೈಯುತ್ತಾರೋ, ಯಾರು ನಿಂದಿಸುತ್ತಾರೋ, ಯಾರನ್ನು ಅಪಮಾನಪಡಿಸುತ್ತಾರೋ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿರಿ. ನೀವು ಯೇಸು ಕ್ರಿಸ್ತನ ಶಿಲುಬೆಯನ್ನು ನೋಡಿಕೊಂಡು, ಯೇಸು ಕ್ರಿಸ್ತನ ನೋಡಿಕೊಂಡು, ಯೇಸು ಕ್ರಿಸ್ತನ ಹೆಜ್ಜೆ ಜಾಡನ್ನು ನೋಡಿಕೊಂಡು ಮುಂದೆ ನಡೆಯುತ್ತಾ ಹೋಗಿರಿ ಪ್ರಿಯೋರಿ. ಅಂಜಬೇಡಿರಿ. ನಾನು ಸೇವೆಗೆ ಬರುವಂಥ ಮೊದಲು, ನಾನು ರಕ್ಷಣೆ ಹೊಂದಿದಂಥ ಸಮಯದಲ್ಲಿ ಎಷ್ಟೋ ಜನರು ನನ್ನ ಹೀಯಾಳಿಸಿದರು, ಎಷ್ಟೋ ಜನರು ನನ್ನ ಕೈ ಬಿಟ್ಟು ಹೋದರು, ನನ್ನ ಕುಟುಂಬ ಕೈ ಬಿಟ್ಟು ಹೋಯಿತು, ನನ್ನ ಅಣ್ಣ ತಮ್ಮಂದಿರು ಕೈ ಬಿಟ್ಟು ಹೋದರು, ಎಲ್ಲರೂ ಕೈ ಬಿಟ್ಟು ಹೋದರು. ನಾನು ತುಂಬ ನಿರಾಶೆಯಿರುವಂಥ ಸಮಯದಲ್ಲಿ ಈ ಒಂದು ವಾಕ್ಯ ನನ್ನ ಕಡೆಗೆ ಬಂತು. ನೀನು ಯಾರನ್ನು ನೋಡಿ ನಡೀತಾ ಇದ್ದೀಯಾ? ನನ್ನ ಕಣ್ಣ ಮುಂದೆ ಯಾರು ಕಾಣ್ತಿಲ್ಲ ಜನ, ಬಲೆ ಯೇಸು. ಇವತ್ತು ನಿಮ್ಮ ಪರಿಸ್ಥಿತಿ ಹಾಗೆ ಆಗಿದೆಯಾ? ಜನರು ಹೀಯಾಳಿಸ್ತಾರೋ, ಜನರು ನಿಮ್ಮನ್ನು ನಿಂದಿಸ್ತಾರೋ, ನಿಮ್ಮ ಬೆನ್ನ ಹಿಂದೆ ಏನೋ ಹೇಳ್ತಾರೋ, ಚಿಂತಿಸಬೇಡಿರಿ ಪ್ರಿಯೋ. ನಿಮಗೆ ಇಟ್ಟಂತಹ ಬಹುಮಾನವನ್ನು ಪಡೆಯುವುದಕ್ಕಾಗಿ ನೀವು ಓಡುತ್ತಾ ಇರಬೇಕು, ಮುಂದೆ ಸಾಗಬೇಕು. ಎಷ್ಟೇ ಕಷ್ಟಗಳು ಬಂದರೂ ಯೇಸು ಸ್ವಾಮಿ ನಮ್ಮೊಳಗಿದ್ದಾನೆ. ಯೇಸು ಸ್ವಾಮಿ ನಾವು ಮುಂದೆ ನಡೆಯುವ ದೇವರಾಗಿದ್ದಾನೆ. ಐಸಾಯ 52:12 में लिखा है, हमारा परमेश्वर आगे आगे चलने वाला परमेश्वर है, हमारा परमेश्वर पीछे भी रक्षा करने वाला परमेश्वर है. हमारा दाया बाया 1000 गिरेंगे, लेकिन हमारा एक बाल भी बाका ना होगा. हालेलुया, हालेलुया. ಎಷ್ಟು ಜನಕ್ಕೆ ಅರ್ಥ ಆಯಿತು ಪ್ರಿಯರೇ? ಎಷ್ಟು ಜನಕ್ಕೆ ಅರ್ಥ ಆಯಿತು? ನಾವು ಯಾಕಾಗಿ ಇಲ್ಲಿ ಬಂದಿದ್ದೇವೆ? ಏನು ಪಡೆಯೋದಕ್ಕಾಗಿ ಬಂದಿದ್ದೇವೆ? ಹಣ ಸಂಪತ್ತಿ, ಬೆಳ್ಳಿ, ಚಿನ್ನ, ದೊಡ್ಡ ಅರಮನೆ, ದೊಡ್ಡ ಹೆಸರು ಪಡೆಯಕ್ಕೆ ಬಂದಿದ್ದೇವಾ? ಇಲ್ಲಿ ನಮಗೆ ಬೇಕಾದ ಏನು? ನಿತ್ಯ ಕಾಲದ ಜೀವನ, ಅನಂತಕಾಲಕ ಜೀವನ. ನಾವೆಲ್ಲ ಪಡ್ಕೊಂಡು ನಮ್ಮ ಪ್ರಾಣ ನಷ್ಟ ಬಂದರೆ ನಮಗೇನು ಪ್ರಯೋಜನವಿಲ್ಲ. ಅದಕ್ಕಾಗಿ ಚಿಂತಿಸಬೇಡಿರಿ. ನಮ್ಮ ಯೇಸು ಸ್ವಾಮಿ ಸತ್ಯ, ಮಾರ್ಗ, ಜೀವನವಾಗಿದ್ದಾರೆ. ಅವರೇ ಸತ್ಯ, ಅವರೇ ಜೀವನ, ಅವರೇ ಮಾರ್ಗ. ಆ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಏನು ಆಗುತ್ತಾ ಇದೆ, ಏನು ಹೇಳುತ್ತಾ ಇದೆ ನಿಮ್ಮ ಬಗ್ಗೆ, ಅದರ ಬಗ್ಗೆ ನೀವು ಚಿಂತಿಸಬೇಡಿರಿ. ನೀವು ಕಣ್ಣೀರು, ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ನಿಮ್ಮ ಕೂಗು, ಯೇಸು ಸ್ವಾಮಿ ಬಲ್ಲವನಾಗಿದ್ದಾನೆ. ನಿಮಗೆ ಮಾಡಿದ ನಿಂದೆ ಅಪಮಾನಗಳ ನಡುವೆ ನಿಮ್ಮನ್ನು ಯೇಸು ಸ್ವಾಮಿ ಮೇಲಕ್ಕೆತ್ತಲು ಬಯಸುತ್ತಾನೆ. ಚಿಂತಿಸಬೇಡಿರಿ. ನಿಮ್ಮನ್ನು ಕೈ ಬಿಟ್ಟಂಥ ಜನರು, ನಿಮ್ಮನ್ನು ಹೀಯಾಳಿಸಿದ ಜನರು, ನಿಮ್ಮನಿಗೆ ಕೆಟ್ಟ ಹೇಳಿದ ಮಾತುಗಳ ಜನರ ಮುಂದೆ ಯೇಸು ಸ್ವಾಮಿ ನಿಮಗಾಗಿ ಮೇಜನ್ನು ಹಾಕಿ ಔತಣವನ್ನು ಸಿದ್ಧಪಡಿಸುವ ದೇವರು ನಮ್ಮ ದೇವರು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ನಿಮಗೆ ಹೇಳ ಬಯಸ್ತೇನೆ, ನೀವು ತಂದೆಗೆ ಯಾರಾಗಿದ್ದೀರಿ? ಮಗಳಾಗಿ ನೀವು ಬೆಳೆಯಬೇಕು, ಮಕ್ಕಳಾಗಿಲ್ಲ. ಇವತ್ತು ಹಾಲು ಕುಡಿಯೋರಲ್ಲ, ನೀವು ಮೀನು ಮತ್ತು ಮಾಂಸವನ್ನು ತಿನ್ನುವ ಮಗಳಾಗಿರಬೇಕು, ಮಗನಾಗಿರಬೇಕು, ಮಕ್ಕಳಲ್ಲ. ನೀವು ಒಳ್ಳೆಯ ಅಷ್ಟಪುಷ್ಟವಾಗಿ ದೇವರಲ್ಲಿ ಬೆಳೆಯಬೇಕು, ಒಳ್ಳೆಯ ವಾಕ್ಯದಲ್ಲಿ ನಿಪುಣರಾಗಬೇಕು, ಮಗನಾಗಿ ಜೀವಿಸಬೇಕು. ತಂದೆಗಾಗಿ, ಯೇಸು ಸ್ವಾಮಿಗಾಗಿ ಪವಿತ್ರವಾದ ಕನ್ಯೆಯಾಗಿ ನೀವು ಜೀವಿಸಬೇಕು. यीशु मसीह के लिए अच्छा दुल्हन बनकर आपको जीना है, क्योंकि मैंने कहा अति शीघ्र प्रभु मसीह आने वाला है, वो देर नहीं करेगा. परमेश्वर की नज़रों में एक दिन 1000 दिन की बराबर है, और 1000 दिन एक दिन की बराबर है. एक दिन
1000 दिन की बराबर है और 1000 दिन 1 दिन की बराबर है। यीशु मसीह धरती पे सेवा करके स्वर्ग में चले गए, पिता के दाहिने ओर बैठा है। कितना दिन हो गया? कितना दिन हो गए? ಎಷ್ಟು ದಿವಸ ಆಯಿತು ಯೇಸು ಸ್ವಾಮಿ ಹೋಗಿ? 2 days, 2 ವರ್ಷ ಆಯಿತು. 2 ದಿನ ಆದದ್ದು. 2 ದಿನ, ಈಗ 3 ದಿನ ಬರ್ತಾ ಉಂಟು ಪ್ರಿಯರೇ. 2 ದಿನ ಆದದ್ದು. ಯಾರಿಗೆ? ಯಾರಿಗೆ? ದೇವರಿಗೆ. ನಮಗೆ 2000 ದಿನ ಬಾಪುರೆ. 2026 ಇವತ್ತು ಬಂದು ಇನ್ನೂ ಯೇಸು ಸ್ವಾಮಿ ಬರಲಿಲ್ಲ. ಯೇಸು ಸ್ವಾಮಿಗೆ 2 ದಿನ. ಯೇಸು ಸ್ವಾಮಿ ಇವತ್ತು ಬರಲಿಕ್ಕೆ ರೆಡಿ ತಯಾರಾಗಿದ್ದಾರೆ. ಎಷ್ಟು ನಾನು ಸ್ವಲ್ಪ ಹೇಳಿ ಈಗ ಮುಗಿಸ್ತೇನೆ, ಧ್ಯಾನವಾಗಿ ಹೇಳಿರಿ. ಯೇಸು ಸ್ವಾಮಿ ಇವತ್ತು ಈಗ ಬರಲಿಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ಯೇಸು ಸ್ವಾಮಿ ನಮ್ಮಲ್ಲಿ ಅಷ್ಟು ಪ್ರೀತಿ ಮಾಡ್ತಾರೆ. ನಮ್ಮನ್ನು ಒಂದು ಗಳಿಗೆ ಬಿಟ್ಟು ಅವರಿಗೆ ನಿಲ್ಲಕ್ಕೆ ಸಾಧ್ಯವಿಲ್ಲ, ಅಷ್ಟು ಪ್ರೀತಿ ಮಾಡುತ್ತಾರೆ. ಈಗ ಬರುತ್ತೇನೆ, ಈಗ ಬರುತ್ತೆ ಅಂತ ಹೇಳಿ ಹೋಗಿದ್ದಾರೆ. ಅವರು ಬರಲಿಕ್ಕೆ ರೆಡಿಯಾಗಿದ್ದಾರೆ. ನಾನು ಹೋಗ್ತೇನೆ ಪಪ್ಪ, ಅಪ್ಪ ನಾನು ಹೋಗ್ತಾ ಇದ್ದೇನೆ, ನಾನು ಕರ್ಕೊಂಡು ಬರಬೇಕು ಅವರನ್ನು, ನಾನು ಹೋಗ್ತೇನೆ ಅಂತ ರೆಡಿಯಾಗಿ ಒಂದು ಕಾಲ ನಿಂತ್ಕೊಂಡಿದ್ದಾರೆ. ಆದರೆ ತಂದೆ ಒಂದು ಯೇಸು ಸ್ವಾಮಿಯ ಕೈಯನ್ನು ಹಿಡ್ಕೊಂಡು ಇಳಿತಾ ಇದ್ದಾರೆ. ಹೋಗಬೇಡಪ್ಪ ಮಗ, ಈಗ ಬೇಡ ಮಗ, ಈಗ ಬೇಡ. ಯಾಕೆ ಪಪ್ಪ, ಯಾಕೆ ನಾನು ಹೋಗಲ್ಲ? ನನಗೆ ಹೋಗಬೇಕು, ನಾನು ತುಂಬ ಪ್ರೀತಿ ಮಾಡ್ತೇನೆ ಅವರನ್ನು. ಬೇಡ ಮಗ, ಒಂದು ವೇಳೆ ನೀನು ಈಗ ಹೋದರೆ ಎಲ್ಲ ನಿನ್ನೊಟ್ಟಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ರೆಡಿಯಾಗಿಲ್ಲ. ಸ್ವಲ್ಪ ಸಮಯ ಕಾಯು, ಇನ್ನು ಸ್ವಲ್ಪ ದಿವಸ ಕಾಯು. ರೆಡಿ ಆಗಬೇಕು. ಕೆಲವರು ಮಾತ್ರ ರೆಡಿಯಾಗಿದ್ದಾರೆ, ಇನ್ನು ಕೆಲವರು ರೆಡಿ ಆಗ್ತಾ ಇಲ್ಲ. ಅವರು ನನಗೆ ಬೇಕು. ಮಗ ಬರಲಿಕ್ಕೆ ರೆಡಿಯಾಗಿದ್ದಾನೆ. ಆದರೆ ತಂದೆಯ ಪ್ರೀತಿ, ತಂದೆಯ ಮಮತೆ ನಮ್ಮ ಮೇಲೆ ಇಷ್ಟಿದೆ. ಇನ್ನು ಸ್ವಲ್ಪ ಅವಕಾಶ, ಇನ್ನು ಸ್ವಲ್ಪ ಸಮಯ, ಇನ್ನು 1 ದಿವಸ, ಇನ್ನು ಸ್ವಲ್ಪ ದಿನ, ಇನ್ನು ಸ್ವಲ್ಪ ತಿಂಗಳು ಅಂತ ಹೇಳಿ ಯೇಸು ಸ್ವಾಮಿ ಕೈ ಹಿಡ್ಕೊಂಡು ಗಟ್ಟಿ ಹಿಡ್ಕೊಂಡು, ಹೋಗಬೇಡ ಮಗ, ಈಗ ಹೋದರೆ ಎಲ್ಲರೂ ನನ್ನ ಕಡೆಗೆ ಬರಲಾರರು. ದೇವ ಮಕ್ಕಳೇ, ನೀವು ರೆಡಿಯಾಗಿದ್ದೀರಾ? ಪ್ರಿಯ ಜನರೇ, ನೀವು ರೆಡಿಯಾಗಿದ್ದೀರಾ? ಒಂದು ವೇಳೆ ಯೇಸು ಸ್ವಾಮಿ ಇವತ್ತು ಬರೋದಾದರೆ ನೀವು ತಯಾರಾಗಿದ್ದೀರಾ? ನೀವು ಹೇಳುವಂಥ ಸಮಯ ಗೊತ್ತಾಗುತ್ತೆ. ಒಳಗೆ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಲ್ಪ, ಇನ್ನು ಸ್ವಲ್ಪ ಸಮಯ ಬೇಕು ಪಾಸ್ಟ್, ಇನ್ನು ಸ್ವಲ್ಪ ಸಮಯ ಬೇಕು. ನೀವು ಹಾಗೆ ಯೋಚನೆ ಮಾಡ್ತಿದ್ದೀರಾ? ತಪ್ಪು. ನಾವು ರೆಡಿಯಾಗಿರಬೇಕು, ನಾವು ತಯಾರಾಗಿರಬೇಕು. ಪ್ರಿಯೋ, ಯಾರನ್ನು ಕ್ಷಮಿಸಬೇಕು ಅವ್ರನ್ನ ಕ್ಷಮಿಸಿರಿ. ಏನು ಬಿಡಬೇಕಂತ ಬಿಟ್ಟು ಬಿಡಿರಿ. ನಮ್ಮಲ್ಲಿ ಯಾವುದೇ ಕೊರತೆಗಳಿರಬಾರದು. ಯೇಸು ಸ್ವಾಮಿ ಬರಲಿಕ್ಕೆ ಇವತ್ತು ತಯಾರಾಗಿದ್ದಾರೆ. ಆದರೆ ತಂದೆ ಯೇಸು ಸ್ವಾಮಿನ ಹಿಡ್ಕೊಂಡಿದ್ದಾರೆ. ಹೋಗಬೇಡ ಮಗ, ನೀನು ಒಂದು ವೇಳೆ ಇವತ್ತು ಹೋದರೆ ಎಲ್ಲ ಜನರು ಬರಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಅವರಲ್ಲಿ ಪರಿವರ್ತನೆ ಆಗಬೇಕು, ಇನ್ನು ಕೆಲವು ಒಂದು ಬದಲಾವಣೆ ಅವರ ಜೀವನದ ಆಗಬೇಕು. ಅವರು ಇನ್ನೂ ರೆಡಿ ಆಗ್ತಾ ಇಲ್ಲ. ಅದಕ್ಕಾಗಿ ಸ್ವಲ್ಪ ಕಾಯು. ನಾವು ಹೇಳ್ತೇವೆ, ಯೇಸು ಸ್ವಾಮಿ ಬೇಗ ಬರುತ್ತಾನೆ, ಯೇಸು ಸ್ವಾಮಿ ಬೇಗ ಬರಲು ಬಯಸುತ್ತಾನೆ. ಆದರೆ ಪ್ರಿಯೋ, ಇವತ್ತು ನಾವು ಸಭೆಯಾಗಿ ಕೂಡಿ ಬರುವ ಸಮಯದಲ್ಲಿ ನಾವು ರೆಡಿಯಾಗಬೇಕು, ನಾವು ತಯಾರಾಗಬೇಕು. ನಾವು ಯೇಸು ಸ್ವಾಮಿ ಬರುವ ಸಮಯದಲ್ಲಿ ತಯಾರಾಗಿರಬೇಕು. ಯೇಸು ಸ್ವಾಮಿ ಬರುತ್ತಾರೆ ಎಂಬ ಆ ಒಂದು ಮಾತು ನಮ್ಮ ಮನೆಗೆ ಬರಬೇಕು. ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ ಅಲ್ಲ, ಇವತ್ತು ಬರುತ್ತಾರೆ, ನಾನು ರೆಡಿಯಾಗಿದ್ದೇನೆ ಎಂದು ಹೇಳುವರು ಎಷ್ಟು ಜನ ಇದ್ದೀರಾ? ನಾನು ಇವತ್ತು ರೆಡಿಯಾಗಿದ್ದೇನೆ. ಈಗ ಯೇಸು ಸ್ವಾಮಿ ಬಂದರೆ ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂಬ ಒಂದು ನಿರ್ಧಾರ, ಒಂದು ಧೈರ್ಯ, ಒಂದು ವಿಶ್ವಾಸ ನಮ್ಮೊಳಗೆ ಇರಬೇಕು. ಪ್ರಿಯರೇ, ನಿಮಗೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನಗೆ ಸಮಯ ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ. ಎಷ್ಟೋ ಒಂದು ಎಕ್ಸಾಂಪಲ್, ಒಂದು ದೃಷ್ಟಾಂತ ಹೇಳಿದ್ದೇನೆ. ಅದನ್ನು ತಲೆಗೆ ನೀವು ತಗೊಳ್ಬೇಕು. ಅದರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಓಡುತ್ತಾ ಇರೋದು ಆ ಒಂದು ನಿತ್ಯದ ಜೀವನವನ್ನು ಪಡೆದುಕೊಳ್ಳೋಕ್ಕೆ, ನಿತ್ಯ ಕಾಲದ ಜೀವನ ನಮಗೆ ಬೇಕು. ಕರ್ತನ ಕೊಡಲು ಬಯಸುತ್ತಾನೆ. ಕನ್ನಡದಲ್ಲಿ ಮಾತನಾಡುವ ಸಮಯದಲ್ಲಿ ಏನಾದರೂ ಒಂದು ತಪ್ಪಾಗಿದೆ ಕ್ಷಮಿಸಬೇಕಂತ ಬೇಡಿಕೊಳ್ಳುತ್ತೇನೆ. ಎಷ್ಟೊಂದು ಶಬ್ದಗಳು ನನ್ನ ನಾಲಿಗೆಯಲ್ಲಿ ಉಚ್ಚಾರ ಮಾಡುವಾಗ ಸ್ವಲ್ಪ ತಪ್ಪಾಗಿ ಆಗುತ್ತೆ, ಯಾಕಂದರೆ ನಾನು ಹಿಂದಿ ಮಾತನಾಡುವನು. ದೇವರಿಗೆ ಸ್ತೋತ್ರ. ನಾನು ಪೂರ ವಿಶ್ವಾಸ ಮಾಡುತ್ತೇನೆ, ಈ ವಾಕ್ಯವು ನಿಮ್ಮನ್ನು ಆಶೀರ್ವಾದ ಕೊಟ್ಟಿದೆ. ನೀವೆಲ್ಲರೂ ಆಶೀರ್ವಾದ ಪಡ್ಕೊಂಡಿದ್ದೀರಿ.
ಈ ವಾಕ್ಯವು ಇನ್ನೂ ನಿಮ್ಮನ್ನು ಒಳ್ಳೆಯ ಒಂದು ದಷ್ಟಪುಷ್ಟವಾಗಿ ಮಾಡುತ್ತದೆ. ದೇವರ ವಾಕ್ಯ ಸಜೀವವಾದದ್ದು, ಇಬ್ಬೈ ಕತ್ತಿಗಿಂತಲೂ ಹರಿತವಾದದ್ದು, ಮಾತನಾಡುವವರಿಗೂ ಕೇಳುವವರಿಗೂ ಎರಡಕ್ಕೂ ಅದು ನ್ಯಾಯ ಮಾಡುವ ವಾಕ್ಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ನಾನು ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ನಾವೆಲ್ಲರೂ ದೇವರ ಮಕ್ಕಳು, ನಮಗೊಬ್ಬನೇ ತಂದೆ. ದೇವರಿಗೆ ಸ್ತೋತ್ರವಾಗಲಿ. ಇಷ್ಟು ಹೇಳಿ ನನ್ನ ವಾಕ್ಯಕ್ಕೆ ವಿರಾಮ ಕೊಟ್ಟು ಸಭಾಪಾಲಕರಂಥ ಜಾನ್ಸನ್ ಪಾಸ್ಟರ್ ಕೈ ಕೊಡ್ತೀನಿ. ಮೈಕ್ ಬನ್ನಿ. Hallelujah. Hallelujah. Are you ready? ಮನೆಗೆ ಓಡುವುದಕ್ಕೆ ಅಲ್ಲ, ಪರಲೋಕಕ್ಕೆ. हालेलुया. हालेलुया. आप तैयार हैं? Amen. Hallelujah. ಬರುವಾತನು ಇನ್ನು Hebrew chapter 10 verse 38 and 39. ಇಬ್ರಿಯ 10:38-39. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ಆದರೆ ಅಲ್ಲಿ ನೋಡುವ, ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಒಂದು ವೇಳೆ ತಡವಾಗ್ತಾ ತಡ ಅಂತ ಅನ್ನಿಸ್ತಾ ಇರೋದಾದರೆ ಅದು ನಮ್ಮ ಒಳಿತಿಗಾಗಿ. ಹಾಲೆಲೂಯಾ. ಮತ್ತು ನೆಕ್ಸ್ಟ್ ವರ್ಡ್ ಏನು ಹೇಳ್ತಾರೆ? 38. ನನ್ನವನೆಂಬ ನೀತಿವಂತನು 38. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದಿದೆ. ಮತ್ತು ಕೊನೆಯ ವರ್ಡ್ ಏನು ಓದಿದೆವು? ಬ್ಯೂಟಿಫುಲ್. ಇದು ನಮ್ಮ ಎಲ್ಲರ ಉತ್ತರ. ನಾವಾದರೋ ಹೇಳ್ರಿ, ನಾವಾದರೋ ಹಿಂದೆಗೆದವರಾಗಿ ನಾಶವಾಗೋರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದೋರಾಗಿದ್ದೇವೆ. ಕಡೆಯವರೆಗೂ ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದೋರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈಗ ದೊಡ್ಡ ದೇವರು ತಿರುಗೊಂದಾವರ್ತಿ ನಮ್ಮನ್ನು ತನ್ನ ವಾಕ್ಯದ ಮೂಲಕ ಸೇವಕರ ಮುಖಾಂತರ ಎಚ್ಚರಿಸಿದ್ದಾನೆ. ಆ ದೇವರಿಗೆ ದೊಡ್ಡ ಚಪ್ಪಾಳೆ ತಟ್ಟಿ ಕನಪಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡಿ ಮುಗಿಸೋಣ. ಪ್ರೀತಿಯ ದೇವರೇ, ನಿನ್ನ ವಾಕ್ಯಕ್ಕೋಸ್ಕರ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮ ಕೂಡ ಮಾತಾಡೋದಕ್ಕಾಗಿ ಸ್ತೋತ್ರ. ಕಡೆಯವರೆಗೂ ಆ ನಂಬಿಕೆಯಲ್ಲಿ ನಿಲ್ಲುವಂಥ ಒಂದು ಬಲ ಪವಿತ್ರಾತ್ಮನ ಮೂಲಕವಾಗಿ ನೀನೇ ಕೊಡಬೇಕು ಸ್ವಾಮಿ. ಲೂಕನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ಓದುವಾಗ, ಮನುಷ್ಯಕುಮಾರರು ತಿರುಗಿ ಬರುವಾಗ ಭೂಲೋಕದಲ್ಲಿ ನಂಬಿಕೆಯನ್ನು ಕಾಣುವನೋ ಎಂಬಂಥ ಒಂದು ಪ್ರಶ್ನೆ ನೀನೇ ಹಾಕಿಕೊಂಡಿದ್ದೆ ಸ್ವಾಮಿ. ಹೌದು ದೇವರೇ, ಆ ನಂಬಿಕೆಯಲ್ಲಿ ನಾವು ಕಾಣಿಸಿಕೊಳ್ಳುವುದಕ್ಕಾಗಿ ನಿನ್ನ ಆತ್ಮನ ಸಹಾಯ ನೀಡಿ ನಡೆಸು. ನಮಗೆ ಆಶೆ ಇದೆ ದೇವರೇ, ಕಡೆವರೆಗೂ ಕೂಡ ನಿನ್ನಲ್ಲಿ, ನಿನ್ನ ಜ್ಞಾನದಲ್ಲಿ, ನಿನ್ನ ಬಲದಲ್ಲಿ, ನಿನ್ನ ಸೇವೆಯಲ್ಲಿ ನಿಲ್ಲಬೇಕೆಂಬುದಾಗಿ. ಆದರೆ ನಮ್ಮಲ್ಲಿ ಬಲ ಇಲ್ಲ, ನಿನ್ನ ಆತ್ಮನ ಬಲದಲ್ಲಿ ನಮ್ಮನ್ನು ನಡೆಸಬೇಕು. ಥ್ಯಾಂಕ್ ಯು ಲಾರ್ಡ್. ಸುಂದರವಾದ ವಾಕ್ಯಕ್ಕೋಸ್ಕರ ಸ್ತೋತ್ರ. ಅಭಿಷಿಕ್ತರನ್ನು ನಮ್ಮ ಮಧ್ಯದಲ್ಲಿ ಕಳಿಸಿಕೊಟ್ಟು ಉಪಯೋಗಿಸಿರುವುದಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನಾವು ಕರ್ತನ ಮೇಜಿನ ಬಳಿಗೆ ಬರೋದಕ್ಕಾಗಿ ಸಿದ್ಧರಾಗೋಣ.